ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಸೊ ನನ್ನ ಹೆಸರು ಪ್ರವೀಣ್ ಕುಮಾರ್ ಅಂತ. ಸೊ ನಾನು KSIS ಸ್ಟಡಿ ಸರ್ಕಲಲ್ಲಿ ಮಾನಸಿಕ ಸಾಮರ್ಥ್ಯ ಅಥವಾ ಮೆಂಟಲ್ ಎಬಿಲಿಟಿ ಸಬ್ಜೆಕ್ಟನ್ನು ಟೀಚ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ದಿನ 2017ರಲ್ಲಿ ನಡೆದಂಥ TET ಪರೀಕ್ಷೆಯ ಪತ್ರಿಕೆ 1 ಅಥವಾ 1ರಿಂದ 5ನೇ ತರಗತಿಯ ಪತ್ರಿಕೆ 1ರ ಗಣಿತ ಪ್ರಶ್ನೆಗಳನ್ನು ಇವತ್ತಿನ ದಿನ ವಿಶ್ಲೇಷಣೆ ಮಾಡ್ತಾ ಇದ್ದೀನಿ. ಸೊ ಅದರಲ್ಲಿ ಫಸ್ಟ್ ಕ್ವಶನ್ ಏನಾಗಿತ್ತಪ್ಪ ಅಂದರೆ 10 ಕೋಟಿಗೆ ಸಮನಾದದ್ದು. ಓಕೆ, 10 crores ಈಕ್ವಲ್ ಆಗಿರುವಂಥ ವ್ಯಾಲ್ಯೂ ಇಲ್ಲಿ ಯಾವುದಾಗುತ್ತೆ ಅಂತ ಕ್ವಶನ್ ಕೇಳ್ತದಾನೆ. ಆದ್ರೆ 10 ಕೋಟಿಗೆ ಸಮನಾದದ್ದು ಅಂತ ಹೇಳಿದಾಗ ಫಸ್ಟ್ ನಮಗೆ ಬೇಸಿಕ್ ಥಿಂಗ್ಸ್ ಗೊತ್ತಿರಬೇಕು. ಸೊ ಇಲ್ಲಿ 1 ಮಿಲಿಯನ್ ಓಕೆ 1 ಮಿಲಿಯನ್ ಅಂದ್ರೆ 10 ಲಕ್ಷಕ್ಕೆ ಸಮ. 1 ಮಿಲಿಯನ್ ಅಂದ್ರೆ 10 ಲಕ್ಷಕ್ಕೆ ಸಮ. 1 ಬಿಲಿಯನ್ ಅಂದ್ರೆ 100 ಕೋಟಿಗೆ ಸಮ. ಓಕೆ, ಇಷ್ಟು ಬೇಸಿಕ್ ಗೊತ್ತಿರ್ಬೇಕು. 1 ಮಿಲಿಯನ್ ಅಂದ್ರೆ 10 ಲಕ್ಷಕ್ಕೆ ಸಮ, 1 ಬಿಲಿಯನ್ ಅಂದ್ರೆ 100 ಕೋಟಿಗೆ ಸಮ. ಹಾಗಾದ್ರೆ ನಮಗೆ ಕೇಳ್ತಾ ಇರೋದವನು 10 ಕೋಟಿಗೆ ಸಮವಾಗಿದ್ದು ಏನು ಅಂತ. ಹಾಗಾದ್ರೆ ನಾವು ಹೇಳ್ತಾ ಇದೀವಿ ಈಗ ಆಲ್ರೆಡಿ ಗೊತ್ತಾಯ್ತು ನಮಗೆ 1 ಮಿಲಿಯನ್ ಅಂದ್ರೆ 10 ಲಕ್ಷ ಅಂತ ಹೇಳಿದ್ವಿ. ಹಾಗಾದ್ರೆ 1 ಕೋಟಿ ಅಂದ್ರೆ 10 ಲಕ್ಷದ ಇಂಟು 10 ಟೈಮ್ಸ್ ಅಂದ್ರೆ 100 ಲಕ್ಷ ಅಂದ್ರೆ 1 ಕೋಟಿ ಆಗುತ್ತೆ. ಹಾಗಾದ್ರೆ 1 ಕೋಟಿ ಅಂದ್ರೆ ಈಗ ಇಲ್ಲಿ 10 ಲಕ್ಷನ ಇಂಟು 10 ಟೈಮ್ಸ್ ಮಾಡಿದ್ರೆ ನಿಮ್ಗೆ 1 ಕೋಟಿ ಸಿಗುತ್ತೆ. 10 ಲಕ್ಷನ ಇಂಟು 10 ಟೈಮ್ಸ್ ಮಾಡಿದ್ರೆ 1 ಕೋಟಿ ಸಿಗುತ್ತೆ. ಹಾಗಾದ್ರೆ 1 ಕೋಟಿಗೆ ಏನಾಯ್ತಂದ್ರೆ 1 ಮಿಲಿಯನ್ಗೆ 10 ಲಕ್ಷ ಆದ್ರೆ 10 ಮಿಲಿಯನ್ಗೆ 1 ಕೋಟಿ ಆಗುತ್ತೆ. 10 ಮಿಲಿಯನ್ಗೆ 1 ಕೋಟಿ ಆಗುತ್ತೆ. ಹಾಗಾದ್ರೆ ನಮಗೆ ಬೇಕಾಗಿದ್ದು 10 ಕೋಟಿ ಇರೋದ್ರಿಂದ ನಾವೇನ್ ಮಾಡ್ತೀವಿ, ಇದಕ್ಕೆ 10ಕ್ಕೆ ಇನ್ನು 10 ಗುಣಾಕಾರ ಮಾಡಿದ್ರೆ 10 ಇಂಟು 10 ಅಂದ್ರೆ 100 ಮಿಲಿಯನ್ ಅಂದ್ರೆ ಏನಾಗುತ್ತಪ್ಪ ಅಂದ್ರೆ 1 ಕೋಟಿಗೆ 10 ಮಿಲಿಯನ್ ಆದ್ರೆ 10 ಕೋಟಿಗೆ ಓಕೆ 1 ಕೋಟಿಗೆ 10 ಮಿಲಿಯನ್ ಆದ್ರೆ 10 ಕೋಟಿಗೆ ಏನಾಗುತ್ತಪ್ಪ ಅಂದ್ರೆ 100 ಮಿಲಿಯನ್ ಆಗುವಂಥದ್ದು. ಹಾಗಾದ್ರೆ ಆಪ್ಷನ್ ನೋಡೋದಾದ್ರೆ 1 ಮಿಲಿಯನ್ ಇದೆ, 10 ಮಿಲಿಯನ್ ಇದೆ, 100 ಮಿಲಿಯನ್ ಅಂತ ಇರ್ತಕ್ಕಂಥದ್ದು ಏನಾಗಿರುತ್ತಪ್ಪ ಅಂದ್ರೆ 10 ಕೋಟಿಗೆ ಸಮವಾಗಿರುತ್ತೆ. ಹಾಗಾದ್ರೆ ನೆನ್ಪಿಟ್ಕೊಳ್ಳಿ, 1 ಮಿಲಿಯನ್ ಅಂದ್ರೆ 10 ಲಕ್ಷ, 1 ಬಿಲಿಯನ್ ಅಂದ್ರೆ 100 ಕೋಟಿ. ಬಟ್ ಅವನ ಕ್ವಶನ್ 10 ಕೋಟಿಗೆ ಸಮವಾದದ್ದು ಯಾವ್ದು ಅಂತ ಕೇಳ್ತಾ ಇದ್ದಾನೆ. ಅದ್ರ 1 ಮಿಲಿಯನ್ ಅಂದ್ರೆ 10 ಲಕ್ಷ ಆದ್ರೆ 10 ಲಕ್ಷ ಇಂಟು 10 ಮಾಡಿದ್ರೆ 1 ಕೋಟಿ ಬರುತ್ತೆ. ಹಾಗಾದ್ರೆ 1 ಕೋಟಿ ಏನಾಗುತ್ತಪ್ಪ ಅಂದ್ರೆ 10 ಮಿಲಿಯನ್ ಆಗುತ್ತೆ. 10 ಮಿಲಿಯನ್ ಅಂದ್ರೆ 1 ಕೋಟಿ. ನನಗೆ ಬೇಕಾಗಿದ್ದು 10 ಕೋಟಿ ಇರೋದ್ರಿಂದ ಇದ್ರದ್ದು ಮತ್ತೆ 10 ಟೈಮ್ಸ್ ಇನ್ಕ್ರೀಸ್ ಮಾಡ್ತೀವಿ ಅಂದ್ರೆ ಅವ್ರು ಇಲ್ಲಿ 10 ಟೈಮ್ಸ್ ಇನ್ಕ್ರೀಸ್ ಮಾಡಿದಾಗ 100 ಮಿಲಿಯನ್ ಅಂದ್ರೆ ಏನಾಗಿರುತ್ತೆ 10 ಕೋಟಿಗೆ ಸಮವಾಗಿರುವಂಥದ್ದು. ಓಕೆ, ಫಸ್ಟ್ ಕ್ವಶನ್ಗೆ ಆನ್ಸರ್ ಯಾವ್ದಾಗಿತ್ತು ಅಂದ್ರೆ 100 ಮಿಲಿಯನ್ ಇಸ್ ದ ರೈಟ್ ಆನ್ಸರ್, ಆಪ್ಷನ್ ಸಿ. ಓಕೆ, ಒಂದು ಘನದ ಒಂದು ಮುಖದ ಸುತ್ತಳತೆಯು 24 ಸೆಂಟಿಮೀಟರ್ ಆದಾಗ ಹಾಗಾದ್ರೆ ಆ ಘನದ ಘನಫಲ ಎಷ್ಟಾಗಿರುತ್ತೆ ಅಂತ ಕೇಳ್ತಾ ಇದ್ದಾನೆ. ಘನಫಲ ಅಂದ್ರೆ ವಾಲ್ಯೂಮ್ ಅನ್ನು ಕೇಳ್ತಾ ಇದೆ. ಓಕೆ, ಹಾಗಾದ್ರೆ ನಮಗೆ ಆಲ್ರೆಡಿ ಗೊತ್ತಿರುವಂತೆ ಒಂದು ಘನದ ಒಂದು ಮುಖದ ಸುತ್ತಳತೆ ಅಂತ ಹೇಳ್ತಾನೆ. ಹಾಗಾದ್ರೆ ಘನ ಅಂದಾಗ ಗೊತ್ತಿರ್ಬೇಕು, ಯಾವುದೇ ಒಂದು ಘನ ಅಥವಾ ಕ್ಯೂಬಿಗೆ ಬೇಸ್ಮೆಂಟ್ ಅಲ್ಲಿ ಯಾವ್ದು ಇರುತ್ತಪ್ಪ ಅಂದ್ರೆ ಚೌಕ ಇರುತ್ತೆ. ಇಮ್ಯಾಜಿನ್ ಇದು ಒಂದು ಚೌಕ ಘನವನ್ನು ಬರೀತಾ ಇದ್ದೀನಿ ಈಗ. ಇಲ್ಲಿ ಚೌಕ ಘನವನ್ನು ಬರೆದಾಗ ಇಲ್ಲಿ ಬೇಸ್ಮೆಂಟ್ ಅಲ್ಲಿ ಯಾವ್ದು ಇರುತ್ತೆ ಅಂದ್ರೆ ಚೌಕ ಇರುತ್ತೆ. ಓಕೆ, ಅವನೇನ್ ಹೇಳ್ತಿದ್ದಾನೆ, ಈ ಚೌಕದಲ್ಲಿ ಯಾವಾಗಲೂ ನಮಗೆ ಗೊತ್ತಿದೆ ಆಲ್ರೆಡಿ, ಚೌಕ ಅಂದ್ರೆ ಎಲ್ಲಾ ಮುಖಗಳು ಸಮ ಇರ್ತವೆ. ಇದು ಎ ಇದ್ರೆ ಇದು ಎ ಇರುತ್ತೆ, ಇದು ಎ ಇರುತ್ತೆ, ಇದು ಎ ಇರುತ್ತೆ. ಚೌಕ ಘನದಲ್ಲಿ ಅಂದಾಗ ಎಲ್ಲಾ ಈ 4 ಮುಖಗಳ ಜೊತೆಗೆ ಇವನ್ ಹೈಟ್ ಕೂಡ ಏನಾಗಿರುತ್ತಪ್ಪ ಅದು ಏನೇ ಅಳತಿನ ಹೊಂದಿರುತ್ತೆ. ಹಾಗಾದ್ರೆ ಅವನು ಹೇಳ್ತಾ ಇರೋದು ಘನದ ಒಂದು ಮುಖದ ಸುತ್ತಳತೆ. ಹಾಗಾದ್ರೆ ಘನದ ಒಂದು ಮುಖದ ಸುತ್ತಳತೆ ಅಂದ್ರೆ ಕೆಳಗಡೆ ಬೇಸ್ಮೆಂಟ್ ಅಲ್ಲಿ ಒಂದ್ ಏನ್ ಚೌಕ ಇದೆಯಲ್ಲ ಇದನ್ನೇ ಒಂದು ಬಾಹು ಅಂತ ಕರೆಯೋಣ. ಹಾಗಾದ್ರೆ ಇದನ್ನ ಒಂದು ಮುಖ ಅಂತ ಕರೆದಾಗ ಈ ಮುಖದ ಸುತ್ತಳತೆ ಏನಾಗಿದೆ ಅಂತೆ
24 ಸೆಂಟಿಮೀಟರ್ ಐತಿ. ಹಾಗಾದ್ರೆ ನಮಗೆ ಗೊತ್ತಿರಬೇಕು ಚೌಕದ ಸುತ್ತಳತೆಯನ್ನು ಕಂಡುಹಿಡಿಯುವಂತ ಸೂತ್ರ ಅಂದ್ರೆ a ಪ್ಲಸ್ ಎ ಪ್ಲಸ್ ಎ ಪ್ಲಸ್ ಎ ಟೋಟಲ್ ಏನಾಗುತ್ತಪ್ಪ ಅಂದ್ರೆ 4a ಆಗುತ್ತೆ. ಹಾಗಾದ್ರೆ 4a ಇಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾನೆ ಆ ಸುತ್ತಳತೆ, ಆ ಚೌಕದ ಸುತ್ತಳತೆ 24 ಅಂತ ಕೊಟ್ಟಿದ್ದಾನೆ. ಹಾಗಾದ್ರೆ 4a ಇಸ್ ಈಕ್ವಲ್ ಟು 24 ಆದ್ರೆ ನಮಗೆ ಬರೀ ಒಂದು ಈಚ್ ಈ ಬಾಹುವಿನ ಅಳತೆಯನ್ನು ನಾವು ತಿಳ್ಕೊಳ್ಬಹುದು. ಎ ಇಸ್ ಈಕ್ವಲ್ ಟು ಎಷ್ಟಾಗುತ್ತಪ್ಪ ಅಂದ್ರೆ 4 ಒಂದ್ಲೆ 4 ಆರ್ಲೆ ಅಂದ್ರೆ ಎ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ ಅಂದ್ರೆ 6 ಸೆಂಟಿಮೀಟರ್ ಆಗುತ್ತೆ. ಏನಿದೆ ಹಂಗಾರೆ ಎ ಇಸ್ ಈಕ್ವಲ್ ಟು 6 ಸೆಂಟಿಮೀಟರ್ ಅಂದ್ರೆ ಪ್ರತಿಯೊಂದು ಅಂಚು ಕೂಡ ಏನಾಗಿರುತ್ತೆ, ಇದು 6 ಇದು 6 ಇದು 6 ಇದು 6 ಟೋಟಲ್ 6 4 24. ಬಟ್ ಅವ್ನ ಕ್ವಶನ್ ಇದಾಗಿಲ್ಲ, ಈ ಘನದಲ್ಲಿ ಇದರ ಘನಫಲ ಎಷ್ಟು ಅಂತ ಕೇಳ್ತಾ ಇದ್ದಾನೆ. ಹಾಗಾದ್ರೆ ಇದರ ಘನಫಲ ಕಂಡುಹಿಡಿಯುವಂತ ಸೂತ್ರ, ಚೌಕ ಘನದ ವಾಲ್ಯೂಮ್ ಅನ್ನು ಕಂಡುಹಿಡಿಯುವಂತ ಸೂತ್ರ ಯಾವುದಪ್ಪ ಅಂದ್ರೆ ವಿ ಇಸ್ ಈಕ್ವಲ್ ಟು ಇದರ ಉದ್ದ ಇಂಟು ಅಗಲ ಇಂಟು ಎತ್ತರ, ಈ ಮೂರು ಬಾಹುಗಳ ಗುಣಾಕಾರವನ್ನು ಮಾಡಬೇಕು. ಎ ಇಂಟು ಎ ದಟ್ ಈಸ್ ಈಕ್ವಲ್ ಟು ಎ ಕ್ಯೂಬ್ ಅಂತ ಕರಿತೀವಿ. ಹಾಗಾದ್ರೆ ಚೌಕ ಘನದ ಘನಫಲವನ್ನು ಕಂಡುಹಿಡಿಯುವಂತ ಸೂತ್ರ ಎ ಕ್ಯೂಬ್ ಇರೋದ್ರಿಂದ ಆಲ್ರೆಡಿ ನಮಗೆ ಏನ ವ್ಯಾಲ್ಯೂ ಗೊತ್ತಾಯ್ತು. ಅದನ್ನ ಯಾವ್ದ್ರ ಬೇಸ್ ಮೇಲೆ ಕಂಡು ಹಿಡ್ಕೊಂಡ್ವಿ ಅಂದ್ರೆ ಒಂದು ಮುಖದ ಸುತ್ತಳತೆ 24 ಆಗಿದೆ ಅಂದ್ರೆ ಪ್ರತಿಯೊಂದು ಬಾಹು 4 ಇರುತ್ತೆ. ಚೌಕಗಣದಲ್ಲಿ ಉದ್ದನೂ 6 ಅಗಲನೂ 6 ಎತ್ತರನೂ 6 ಇರೋದ್ರಿಂದ ಅದು ಎ ಕ್ಯೂಬ್ ಬಂದಾಗ ಎ ಅಂದ್ರೆ 6 ಅದರ ಕ್ಯೂಬ್ ಮಾಡಿದಾಗ 6 ಕ್ಯೂಬ್ ಅಂದ್ರೆ 216 ಸೆಂಟಿಮೀಟರ್ ಕ್ಯೂಬ್ ಅಥವಾ 216 ಕ್ಯೂಬಿಕ್ ಸೆಂಟಿಮೀಟರ್ ಅಂತ ಕರಿತೀವಿ. ಹಾಗಾದ್ರೆ ಇದಕ್ಕೆ ಆನ್ಸರ್ ಯಾವ್ದಪ್ಪ ಅಂದ್ರೆ ಘನದ ಒಂದು ಮುಖದ ಸುತ್ತಳತೆ 24 ಸೆಂಟಿಮೀಟರ್ ಆದಾಗ ಆ ಘನದ ಘನಫಲ ಎಷ್ಟಿರುತ್ತೆ ಅಂತ ಹೇಳಿದ್ರೆ 216 ಸೆಂಟಿಮೀಟರ್ ಕ್ಯೂಬ್ ಅಥವಾ ಕ್ಯೂಬಿಕ್ ಸೆಂಟಿಮೀಟರ್ ಅಂತ ಹೇಳ್ತೀವಿ. ಹಾಗಾದ್ರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. ಇದು ಒಂದು ಸಿಂಪ್ಲಿಫಿಕೇಶನ್ ಮೇಲೆ ಇರುವಂತ ಕ್ವಶನ್ ಇದು. ಹಾಗಾದ್ರೆ ಇದನ್ನ ಆನ್ಸರ್ ಮಾಡಬೇಕಾದ್ರೆ ಇಲ್ಲಿ ಅಬ್ಸರ್ವ್ ಮಾಡಿ. ಫಸ್ಟ್ 2 ಇಂಟು ಕ್ಯೂಬ್ ರೂಟ್ ಆಫ್ ಕ್ಯೂಬ್ ರೂಟ್ ಆಫ್ 2 ಇಂಟು ಕ್ಯೂಬ್ ರೂಟ್ ಆಫ್ 16 ಇಂಟು 16 ಇಂಟು 16 ಇದೆ. ಓಕೆ, ಹಾಗಾದ್ರೆ ಈಗ ಹೇಳಿ 2 ಇಂಟು ಇದು ಹಾಗೆ ಇರಲಿ ಕ್ಯೂಬ್ ರೂಟ್ ಆಫ್ 2 ಇಂಟು ಇದು ಕೂಡ ಕ್ಯೂಬ್ ರೂಟ್ ಆಫ್ ಹಾಗೆ ಇರಲಿ 16 ಇದು 16ರ ವರ್ಗಮೂಲ 4 16ರ ವರ್ಗಮೂಲ 4. ನೆಕ್ಸ್ಟ್ ಅಗೇನ್ 2 ಇಂಟು ಕ್ಯೂಬ್ ರೂಟ್ ಆಫ್ 2 ಇಂಟು ಕ್ಯೂಬ್ ರೂಟ್ ಆಫ್ 16 4 64. ಓಕೆ, 64. ಹಾಗಾದ್ರೆ ಈಗ 2 ಇಂಟು ಕ್ಯೂಬ್ ರೂಟ್ ಆಫ್ 2 ಇಂಟು 64ರ ಘನಮೂಲ 64ರ ಘನಮೂಲ ಯಾವುದಪ್ಪ ಅಂದ್ರೆ ನಿಮಗೆ 4 ಆಗಿರುತ್ತೆ. ಯಾಕೆಂದ್ರೆ 4ರ ಘನ ಏನಪ್ಪಾ ಅಂದ್ರೆ 64 ಆದ್ರೆ 4 ಇಂಟು 4 ಇಂಟು 4 ಮಾಡಿದ್ರೆ 64 ಬರೋದಾದ್ರೆ 64ರ ಘನಮೂಲ ಯಾವುದಂದ್ರೆ 4. ಹಾಗಾದ್ರೆ 64ರ ಘನಮೂಲವನ್ನ 4 ಅಂತ ಬರ್ಕೊಂಡೆ. 64 ಕ್ಯೂಬ್ ರೂಟ್ ಆಫ್ 64 is 4. ಓಕೆ, ನೆಕ್ಸ್ಟ್ ಈಗ ಅಗೇನ್ 2 ಇಂಟು ಕ್ಯೂಬ್ ರೂಟ್ ಆಫ್ 4 2 8. ಹಾಗಾದ್ರೆ ಈಗ 2 ಇಂಟು ಕ್ಯೂಬ್ ರೂಟ್ ಆಫ್ 8 ನೋಡಿ 2ರ ಘನ ಯಾವ್ದಪ್ಪ ಅಂದ್ರೆ 8. 8ರ ಘನಮೂಲ ಯಾವ್ದು ಅಂತ ಕೇಳಿದ್ರೆ 2. ಹಾಗಾದ್ರೆ 8ರ ಘನಮೂಲ 2 ಹೊರಗಡೆ ಬಂತು ಅಂದ್ರೆ ಆ 2 ಈ 2 ಜೊತೆ ಗುಣಾಕಾರ ಆದಾಗ 2 ಇಂಟು 2 ಅಂದ್ರೆ ಎಷ್ಟು ಬರುತ್ತಪ್ಪ ಅಂದ್ರೆ 4. ಹಾಗಾದ್ರೆ ಇದರ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ನೆನ್ಪಿಟ್ಕೊಳ್ಳಿ. ಫಸ್ಟ್ ನಾ ಏನ್ ಮಾಡಿದೆ, ಸ್ಕ್ವೇರ್ ರೂಟ್ ಆಫ್ 16 ಅಂದ್ರೆ ಅದು 4 ಬರ್ಕೊಂಡೆ. ನೆಕ್ಸ್ಟ್ 16 4 64 ಆಯ್ತು. ಹಾಗಾದ್ರೆ ಕ್ಯೂಬ್ ರೂಟ್ ಆಫ್ 64 ಅಂದ್ರೆ 4. ಆ 4 ಬಂದು ಇದ್ರ 2 ಜೊತೆ ಗುಣಾಕಾರ ಆದಾಗ 4 2 8 ಆಯ್ತು. 8ರ ಘನಮೂಲ ಯಾವ್ದಪ್ಪ ಅಂದ್ರೆ 2. ಅಲ್ಲಿ 2 ಇಂಟು 2 ಮಾಡಿದ್ರೆ ಒಟ್ಟಾರೆ ಇದ್ರ ಉತ್ತರ ಏನಾಗುತ್ತಪ್ಪ ಅಂದ್ರೆ 4 ಅನ್ನೋದು ಆನ್ಸರ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಪ್ರತಿ ಬಾಹು 4 ಸೆಂಟಿಮೀಟರ್ ಇರುವ 4 ಘನಗಳನ್ನು ಒಂದರ ಪಕ್ಕದಲ್ಲಿ ಒಂದರಂತೆ ಇರಿಸಲಾಗಿದೆ. ಆ ಫಲಿತ ಆಯತ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಏನಾಗುತ್ತೆ ಅಂತ ಕೇಳ್ತಿದ್ದಾನೆ. ಓಕೆ, ಅಗೇನ್ ಇದೇನಾಗಿದೆಪ್ಪ ಅಂದ್ರೆ ಇದೊಂದು ಕ್ಷೇತ್ರ ಗಣಿತ ಮೇಲೆ ಇರುವಂತ ಕ್ವಶನ್ ಇದು. ಹಾಗಾದ್ರೆ ಪ್ರತಿ ಬಾಹು 4 ಸೆಂಟಿಮೀಟರ್ ಇರುವ 4 ಘನಗಳನ್ನ, ಓಕೆ, ಈ ಫಾರ್ ಎಕ್ಸಾಂಪಲ್ ಇಮ್ಯಾಜಿನ್ ಇಲ್ಲೊಂದು ಘನ ಬರೀತಾ ಇದ್ದೀನಿ.
ಇದು 4 ಸೆಂಟಿಮೀಟರ್ ಅಂಚಿರ್ತಕ್ಕಂಥ ಒಂದು ಘನ ಇವು. ಸರ್ ಇದು 4 ಇದ್ಮೇಲೆ ಇದು 4 ಇರುತ್ತೆ, ಇದು 4 ಇರುತ್ತೆ, ಇದು 4 ಇರುತ್ತೆ. ಓಕೆ, ಹಂಗೆ ಇಂಥವು ಎಷ್ಟಿದಾವೆ ಅಂದ್ರೆ 4 ಘನಗಳಿದಾವೆ. ಹಾಗಾದ್ರೆ ಇದು ಒಂದಿದೆ, ಇಲ್ಲೊಂದಿದೆ, ನೆಕ್ಸ್ಟ್ ಇಲ್ಲಿದೆ, ನೆಕ್ಸ್ಟ್ ಇಲ್ಲಿ ಒಂದಿದೆ. ಓಕೆ, ಈ ರೀತಿ ಇರುವಂಥವು 4 ಸೆಂಟಿಮೀಟರ್ ಅಂಚುಳ್ಳ 4 ಘನಗಳನ್ನು ಒಂದರ ಪಕ್ಕದಲ್ಲಿ ಒಂದರಂತೆ ಇರಿಸಲಾಗಿದೆ. ಅಂದ್ರೆ ಇವನ್ನ ತಂದು ಈಗ ಜಾಯಿಂಟ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಜಾಯಿಂಟ್ ಮಾಡಿದಾಗ ಆ ರಿಸಲ್ಟೆಂಟ್ ಏನಾಗುತ್ತಪ್ಪ ಅಂದ್ರೆ ಅದು ಅವಾಗ ನಿಮ್ಗೆ ಚೌಕ ಘನ ಆಗಲ್ಲ, ಅದು ಆಯತ ಘನ ರೆಡಿ ಆಗುತ್ತೆ. ಹಾಗಾದ್ರೆ ಆಯತ ಘನ ಅಂದಾಗ ನಿಮ್ಗೆ ಈ ರೀತಿ ಆಗ್ಬೋದು. ಈಗ ಇದನ್ನ ಕನೆಕ್ಟ್ ಮಾಡಿದ್ವಿ ಅಂದ್ರೆ ಈ ರೀತಿ ಆಗುತ್ತೆ. ಓಕೆ, ಹಂಗೆ ಮತ್ತೆ ಕನೆಕ್ಟ್ ಮಾಡಿದ್ವಿ ಅಂದ್ರೆ ಈ ರೀತಿ ಮಾಡ್ಕೊಂಡು ಹೋದಂಗೆ ಇದೇನಾಗುತ್ತಪ್ಪ, 4 ಜಾಯಿಂಟ್ ಮಾಡಿದಾಗ ಇದೊಂದು ಆಯತ ಘನ ರೆಡಿ ಆಗುತ್ತೆ. ಹಾಗಾದ್ರೆ ಆಯತ ಘನ ರೆಡಿ ಆದಾಗ ಈ ರೀತಿ ಆಯತ ಘನ ರೆಡಿ ಆದಾಗ ಪ್ರತಿಯೊಂದು 4 ಸೆಂಟಿಮೀಟರ್ ಆದ್ರೆ, ಪ್ರತಿಯೊಂದು 4 ಆದ್ರೆ ಟೋಟಲ್ 4 4 16 ಸೆಂಟಿಮೀಟರ್ ಇದನ್ನ ಲೆಂತ್ ಅಂತ ಕರ್ಕೊಳ್ಳಿ. ಓಕೆ, ಇನ್ನು ಅಗಲ ಏನಾಗಿದೆ ಅಂದ್ರೆ ಅಗಲ ಇದು ಅಗಲ ಅಷ್ಟೇ ಇರುತ್ತೆ, 4 ಸೆಂಟಿಮೀಟರ್ ಇರುತ್ತೆ. ಇನ್ನು ಎತ್ತರ ಕೂಡ ಏನಾಗಿರುತ್ತದೆ, 4 ಸೆಂಟಿಮೀಟರ್ ಇರುತ್ತೆ. ಹಾಗಾದ್ರೆ ಈಗ ಅವನೇನ್ ಕೇಳ್ತದಾನೆ, ಈ ಆಯತ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಹೇಳಿ ಅಂತ ಹೇಳ್ತಾನೆ. ಆಯತ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕೇಳ್ತಾ ಇದ್ದಾನೆ. ಹಾಗಾದ್ರೆ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ನಮ್ಗೆ ಗೊತ್ತಿರ್ಬೇಕು ಫಾರ್ಮುಲಾ. ಆಯತ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವಂತ ಸೂತ್ರ ಏನಪ್ಪಾ ಅಂದ್ರೆ ಟೋಟಲ್ TSA ಅಂತ ಬರೀಬಹುದು, ಟೋಟಲ್ ಸರ್ಫೇಸ್ ಏರಿಯಾ ಅಂತ. ಹಾಗಾದ್ರೆ ಆಯತ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವಂತ ಸೂತ್ರ 2 × LB ಪ್ಲಸ್ BH ಪ್ಲಸ್ HL ಅಂತ. ಓಕೆ, 2 × LB ಪ್ಲಸ್ BH ಪ್ಲಸ್ HL ಅಂತ. ಹಾಗಾದ್ರೆ 2 × L ಅಂದ್ರೆ ಇದನ್ನ ಲೆಂತ್ ಅಂತ ಅನ್ಕೊಳ್ಳಿ. ಹಾಗಾದ್ರೆ ಲೆಂತ್ ಎಷ್ಟಿದೆ, 16 ಇದೆ, ಇಂಟು ಬ್ರಿಡ್ತ್ ಇದು ಅಗಲ ಏನಿದೆ ಅಂದ್ರೆ 4 ಸೆಂಟಿಮೀಟರ್ ಇದೆ, ಪ್ಲಸ್ ಬಿ ಅಂದ್ರೆ ಅಗೇನ್ ಇದನ್ನ ಅಗಲ ಅಂತ ಕರಿತೀವಲ್ಲ ಅದು 4, ಇಂಟು H ಹೈಟ್ ಕೂಡ 4 ಇದೆ, 4 ಪ್ಲಸ್ ಅಗೇನ್ H ಅಂದ್ರೆ H ಹೈಟ್ 4 ಇದೆ, ಇಂಟು L ಅಂದ್ರೆ ಲೆಂತ್ ಮತ್ತೆ 16 ಇದೆ, ಲೆಂತ್ 16 ಇದೆ. ಓಕೆ, ಅಲ್ಲಿಗೆ ಮಿನಿಮೈಸ್ ಮಾಡಿದಾಗ 16 4 64 ಪ್ಲಸ್ 4 4 16 ಪ್ಲಸ್ 16 4 64. ಓಕೆ, ಅಲ್ಲಿಗೆ 2 × 64 ಪ್ಲಸ್ 16 ಅಂದ್ರೆ 80 ಆಗುತ್ತೆ, 80 ಪ್ಲಸ್ 64 ಅಂದ್ರೆ 144 ಆಗುತ್ತೆ. ಓಕೆ, ಅಲ್ಲಿಗೆ 64 ಪ್ಲಸ್ 16 80, 80 ಪ್ಲಸ್ 64 144 ಆಗುತ್ತೆ. ಅಲ್ಲಿ 144 × 2 ಮಾಡಿದ್ರೆ 288 ಏನಾಗುತ್ತಪ್ಪ ಅಂದ್ರೆ ಇದು cm² ಅಂತ ಕರಿತೀವಿ, ಅಥವಾ ಚದರ ಸೆಂಟಿಮೀಟರ್ ಅಂತನಾದ್ರೂ ಕರಿಬಹುದು. ಹಾಗಾದ್ರೆ ಚದರ ಸೆಂಟಿಮೀಟರ್ ಅಂದ್ರೂ ಒಂದೇ ಅಥವಾ cm² ಅಂದ್ರೂ ಒಂದೇ. ಹಾಗಾದ್ರೆ ಆಪ್ಷನ್ ಯಾವ್ದಪ್ಪ ಅಂದ್ರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆನ್ಪಿಟ್ಕೊಳ್ಳಿ, ಯಾವುದೇ ಒಂದು ಆಯತ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವಂತ ಸೂತ್ರ ಏನಪ್ಪಾ ಅಂದ್ರೆ 2 × L × B ಪ್ಲಸ್ BH ಪ್ಲಸ್ HL ಅಂತ. L ಅಂದ್ರೆ ಅದರ ಉದ್ದ ಲೆಂತ್ ಅಂತ, B ಅಂದ್ರೆ ಅಗಲ ಅಂತ, H ಅಂದ್ರೆ ಅದರ ಎತ್ತರ ಅಂತ. ಹಾಗಾದ್ರೆ ಬ್ರಿಡ್ತ್ 4 ಸೆಂಟಿಮೀಟರ್, ಹೈಟ್ 4 ಸೆಂಟಿಮೀಟರ್, ಇದ್ರ ಲೆಂತ್ ಮಾತ್ರ 16 ಸೆಂಟಿಮೀಟರ್ ಇರುತ್ತೆ. ಹಾಗಾದ್ರೆ ಅದನ್ನ ಮಿನಿಮೈಸ್ ಮಾಡ್ಕೊಂಡಾಗ ಒಟ್ಟಾರೆ ನಮ್ಗೆ ಆನ್ಸರ್ ಎಷ್ಟು ಬರುತ್ತಪ್ಪ ಅಂದ್ರೆ 288 ಸೆಂಟಿಮೀಟರ್² ಅಂತ, ಅಥವಾ ಚದರ ಸೆಂಟಿಮೀಟರ್ ಅಂತ. ಓಕೆ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂದ್ರೆ ಇದು ಒಂದು ಸಿಂಪ್ಲಿಫಿಕೇಶನ್ ಅಥವಾ ಸರಳೀಕರಣದ ಮೇಲೆ ಇರುವಂತ ಒಂದು ಕ್ವಶನ್ ಆಗಿದೆ. ಇದನ್ನ ಯಾವ ರೂಲ್ ಪ್ರಕಾರ ಮಾಡ್ಬೇಕಂದ್ರೆ ಆಲ್ರೆಡಿ ಗೊತ್ತಿದೆ ನಮಗೆ, ಬೋರ್ಡ್ ಮಾಸ್ ರೂಲ್ನ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ. ಇದ್ರ ಬಗ್ಗೆ ಬೋರ್ಡ್ ಮಾಸ್ ರೂಲ್ ಬಗ್ಗೆ ಹೇಳಿದ್ದೀನಿ. ಬಿ ಅಂದ್ರೆ ಬ್ರಕೆಟ್ಸ್ ಅಂತ, ಓ ಅಂದ್ರೆ ಆಫ್ ಅಂತ, ಡಿ ಅಂದ್ರೆ ಡಿವಿಷನ್ ಅಂತ, ಎಂ ಅಂದ್ರೆ ಮಲ್ಟಿಪ್ಲಿಕೇಶನ್ ಅಂತ, ಎ ಅಂದ್ರೆ ಎಡಿಷನ್ ಅಂತ, ಎಸ್ ಅಂದ್ರೆ ಸಬ್ಸ್ಟ್ರಾಕ್ಷನ್ ಅಂತ.
ಮತ್ತೆ ಈ ಬ್ರಕೆಟ್ಸ್ಗಳಲ್ಲೇ ನಾವು 4 ತರದ ಬ್ರಕೆಟ್ಸ್ಗಳನ್ನ ನೋಡ್ತೀವಿ. ಒಂದು ರೇಖಾವರ್ಣ ಅಥವಾ ವಿನ್ಕ್ಯುಲಮ್ ಅಂತ ಕರಿತೀವಿ. ಇದನ್ನ ನಾವು ಏನಂತ ಕರಿತೀವಿ? ರೇಖಾವರ್ಣ. 2 ಸಂಖ್ಯೆಗಳ ಮೇಲೆ ಅಥವಾ 3 ಸಂಖ್ಯೆಗಳ ಮೇಲೆ ಒಂದು ಲೈನ್ ಅನ್ನು ಎಳೆದಾಗ ಅದನ್ನ ರೇಖಾವರ್ಣ ಅಥವಾ ವಿನ್ಕ್ಯುಲಮ್ ಅಂತ ಕರಿತೀವಿ. ನೆಕ್ಸ್ಟ್ ಇದನ್ನ ಅಲ್ಪಾವರ್ಣ ಅಂತ ಕರಿತೀವಿ. ನೆಕ್ಸ್ಟ್ ಇದನ್ನ ಪುಷ್ಪಾವರ್ಣ ಅಂತ ಕರಿತೀವಿ. ಲಾಸ್ಟ್ ಅಲ್ಲಿ ಇದನ್ನ ದೀರ್ಘಾವರಣ ಅಥವಾ ಸ್ಕ್ವೇರ್ ಬ್ರಾಕೆಟ್ ಅಂತ ಕರಿತೀವಿ. ಹಾಗಾದ್ರೆ ಈಗ ಇದನ್ನ ಮಿನಿಮೈಸ್ ಮಾಡ್ತಾ ಬಂದ್ರೆ 2 ಇಂಟು 15 ಮೈನಸ್ 2.6 ಪ್ಲಸ್ 2 ಇಂಟು 7 ಮೈನಸ್. ಓಕೆ, ಇಲ್ಲಿವರೆಗೆ ಹಾಗೆ ಬರ್ದೀನಿ ನಾನು. ಹಾಗಾದ್ರೆ ಇಲ್ಲಿವರೆಗೆ ಹಾಗೆ ಬರ್ದೀನಿ ಅಂದ್ರೆ ಇಲ್ಲಿವರೆಗೆ ಹಾಗೆ ಬರ್ದೀನಿ 7 ಮೈನಸ್ ಇದಿಷ್ಟಷ್ಟೇ ಮಿನಿಮೈಸ್ ಮಾಡ್ಕೋಬೇಕು ಈಗ. ಹಾಗಾದ್ರೆ 8 ಮೈನಸ್ 4.7 ಇದು ಮೈನಸ್ ವರೆಗೆ ಹಾಗೆ ಇರುತ್ತೆ. ಇದು ರೇಖಾವರ್ಣ ವಿನ್ಕುಲಮ್ ಏನಿದೆಯಲ್ಲ 8 ಮೈನಸ್ 4.7 ಮಾಡ್ಬೇಕು. ಹಾಗಾದ್ರೆ 8 ಒಳಗಡೆ 4.7 ಕಳೆದ್ರೆ ಎಷ್ಟಾಗುತ್ತಪ್ಪ ಅಂದ್ರೆ 3.3 ಆಗುತ್ತೆ. 4.7 ಪ್ಲಸ್ 3 ಅಂದ್ರೆ 5 ಆಗುತ್ತೆ. 5 ಪ್ಲಸ್ 3 ಅಂದ್ರೆ 8. ಹಾಗಾದ್ರೆ ಇದ್ರದ್ದು ಆನ್ಸರ್ 8ರಲ್ಲಿ 4.7 ಕಳೆದ್ರೆ 3.3 ಬರುತ್ತೆ. ಇನ್ನ ಕ್ಲೋಸ್, ಪುಷ್ಪಾವರಣ ಕ್ಲೋಸ್, ದೀರ್ಘಾವರಣ ಕ್ಲೋಸ್. ಈಗ ವಿನ್ಕುಲಮ್ ಹೋಯ್ತಿದ್ದು. ಓಕೆ, ಯಾವುದು ರೇಖಾವರಣ ಕ್ಲಿಯರ್ ಆಯ್ತು. ನೆಕ್ಸ್ಟ್ ಅಲ್ಪಾವರಣ ತೆಗೆದು ಹಾಕೋಣ ಈಗ. ಹಾಗಾದ್ರೆ 2 ಇಂಟು 15 ಮೈನಸ್ 2.6 ಪ್ಲಸ್ 2 ಇಂಟು 7ರಲ್ಲಿ 3.3 ಕಳೆದ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂದ್ರೆ 7ರಲ್ಲಿ 3.3 ಕಳೆದ್ರೆ 7ನಲ್ಲಿ 3.3 ಅನ್ನು ಲೆಸ್ ಮಾಡ್ಬೇಕು. ಓಕೆ, 10ರಲ್ಲಿ 3 ಕಳೆದ್ರೆ 7, 7ರಲ್ಲಿ 4 ಕಳೆದ್ರೆ 3 ಅಂದ್ರೆ ಇದ್ರದ್ದು ಆನ್ಸರ್ ಎಷ್ಟು ಬರುತ್ತೆ? 3.7 ಬರುವಂಥದ್ದು. ಓಕೆ, 3.7 ಬಂದ್ಮೇಲೆ ಓಕೆ 3.7 ಬಂದ್ಮೇಲೆ ಈಗ 2 ಇಂಟು 15 ಮೈನಸ್ 2.6 ಪ್ಲಸ್ ಇದು 3.7 ಇಂಟು 2 ಮಾಡಿದ್ರೆ ಇಲ್ಲಿ ಎಷ್ಟಾಗುತ್ತೆ? 3.7 ಡಬಲ್ ಅಂದ್ರೆ 2 7 14, 1 ಉಳಿತು. 2 3 6 1 7 ಅಂದ್ರೆ ಒಂದು ಸ್ಥಾನ ನಂತರ ಪಾಯಿಂಟ್ ಇಟ್ಟು ಅಂದ್ರೆ 7.4 ಆಗುತ್ತೆ. ಹಾಗಾದ್ರೆ ಈಗ 2 ಇಂಟು 15 ಮೈನಸ್ 7.4 ಪ್ಲಸ್ 2.6 ಅಂದ್ರೆ 7.4 ಪ್ಲಸ್ 0.6 ಅಂದ್ರೆ 8 ಆಯ್ತು. 8 ಪ್ಲಸ್ 2 ಅಂದ್ರೆ 10 ಆಯ್ತು. ಒಟ್ಟಾರೆ ಇದ್ರ ರಿಸಲ್ಟ್ 10 ಬರುತ್ತೆ. 2.6 ಪ್ಲಸ್ 7.4 ಅಂದ್ರೆ 10 ಆಗುತ್ತೆ. ಇನ್ನ ಪುಷ್ಪಾವರಣ ಕ್ಲಿಯರ್ ಆಯ್ತು. ಲಾಸ್ಟ್ ಅಲ್ಲಿ ದೀರ್ಘಾವರಣ. ಓಕೆ, ಅಲ್ಲಿಗೆ 2 ಇಂಟು 15ರಲ್ಲಿ 10 ಕಳೆದ್ರೆ 5 ಬರುತ್ತೆ. ಅಲ್ಲಿಗೆ 5 ಇಂಟು 2 ಮಾಡಿದ್ರೆ ರಿಸಲ್ಟ್ ಎಷ್ಟು ಬರುತ್ತಪ್ಪ ಅಂದ್ರೆ 10 ಇಸ್ ದ ರೈಟ್ ಆನ್ಸರ್. ಓಕೆ, ಹಾಗಾದ್ರೆ ಇದನ್ನ ಸರಳೀಕರಣಗೊಳಿಸಿದಾಗ ಬರುವಂತ ಆನ್ಸರ್ ಎಷ್ಟಪ್ಪ ಅಂದ್ರೆ 10. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. ಈ ಕೆಳಗಿನವುಗಳಲ್ಲಿ ಪರಸ್ಪರ ಅವಿಭಾಜ್ಯ ಸಂಖ್ಯೆಗಳ ಗುಂಪು ಯಾವುದು ಅಂತ ಕೇಳ್ತೀನಿ. ಪರಸ್ಪರ ಅವಿಭಾಜ್ಯ ಸಂಖ್ಯೆಗಳು. ಎಸ್, ಇದೊಂದು ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳ್ಬೋದು. ಏನು ಅವಿಭಾಜ್ಯ ಸಂಖ್ಯೆ ಅಥವಾ ಪ್ರೈಮ್ ನಂಬರ್ ಅಂದ್ರೆ ಮೊದಲು ಗೊತ್ತಿರಬೇಕು. ಓಕೆ, ಹಾಗಾದ್ರೆ ಆಲ್ರೆಡಿ ಗೊತ್ತಿದೆ ನಮಗೆ ಅವಿಭಾಜ್ಯ ಸಂಖ್ಯೆ ಅಂದ್ರೆ ಏನಪ್ಪಾ ಅಂತ. ಅವಿಭಾಜ್ಯ ಸಂಖ್ಯೆ ಅಥವಾ ಪ್ರೈಮ್ ನಂಬರ್ ಅಂತ ಕರಿತೀವಿ. ಹಾಗಾದ್ರೆ ಏನು ಅವಿಭಾಜ್ಯ ಸಂಖ್ಯೆ ಅಂದ್ರೆ ಯಾವ ಕೊಟ್ಟಂತ ಸಂಖ್ಯೆಯು 2 ಅಥವಾ 3 ಯಾವುದೋ ಒಂದು ಯಾವ ಕೊಟ್ಟಂತ ಸಂಖ್ಯೆಯು ತನ್ನ ಹಾಗೂ ಒಂದನ್ನ ಹೊರತುಪಡಿಸಿ ಓಕೆ ತನ್ನ ಹಾಗೂ ಒಂದನ್ನ ಹೊರತುಪಡಿಸಿ ಬೇರೆ ಸಂಖ್ಯೆಯಿಂದ ಭಾಗ ಆಗುವುದಿಲ್ಲವೋ ಅಂತ ಎಲ್ಲಾ ಸಂಖ್ಯೆಗಳಿಗೆ ನಾವೇನ್ ಕರಿತೀವಿ ಅಂದ್ರೆ ಅವಿಭಾಜ್ಯ ಸಂಖ್ಯೆಗಳು ಅಥವಾ ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಹಾಗಾದ್ರೆ 2 ಅನ್ನೋದು ತನ್ನ 2 ಫ್ಯಾಕ್ಟರ್ಸ್ ಅನ್ನ ಹೊಂದಿದೆ. 2 ಅನ್ನೋದು 2ರ ಮಗ್ಗಿಲ್ ಬರುತ್ತೆ, ಇಲ್ಲ ಅಂದ್ರೆ 1ರ ಮಗ್ಗಿಲ್ ಬರುವಂತದ್ದು. ನೆಕ್ಸ್ಟ್ ಸಪೋಸ್ 3 ಅಂತ ತಗೊಂಡ್ರೆ ತನ್ನ ಅಂದ್ರೆ 3 ಹಾಗೂ ಒಂದನ್ನ ಹೊರತುಪಡಿಸಿ 3 ಮತ್ತೆ ಒಂದನ್ನ ಬಿಟ್ಟರೆ ಇದಕ್ಕೆ ಬೇರೆ ಯಾವುದೇ ತರದ ಫ್ಯಾಕ್ಟರ್ಸ್ ಇಲ್ಲ. ಓಕೆ, ಇವನ್ 5 ಕೂಡ 5 ಮತ್ತೆ ಒಂದನ್ನ ಬಿಟ್ಟರೆ ಬೇರೆ ಯಾವ ಮಗ್ಗಿಲು ಬರಲ್ಲ ಇದು. ಹಾಗಾಗಿ ಇಂಥ ಎಲ್ಲಾ ಸಂಖ್ಯೆಗಳು ನಾವೇನಂತ ಕರಿತೀವಿ ಅಂದ್ರೆ ಅವಿಭಾಜ್ಯ ಸಂಖ್ಯೆಗಳು ಅಥವಾ ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಹಾಗಾದ್ರೆ ನಿಮಗೆ ಆಲ್ರೆಡಿ ಗೊತ್ತಿರಬೇಕು, ಪ್ರಾರಂಭದಲ್ಲಿ ಬರುವಂತ ಅವಿಭಾಜ್ಯ ಸಂಖ್ಯೆ ಯಾವಾಗಲೂ 2 ಆಗಿರುತ್ತೆ ಮತ್ತು ಎಲ್ಲಾ ಅವಿಭಾಜ್ಯ ಸಂಖ್ಯೆಗಳಲ್ಲಿ ಕಂಡು ಬರುವ ಏಕೈಕ ಸಮಸಂಖ್ಯೆ ಯಾವ್ದಪ್ಪ ಅಂದ್ರೆ ಅದು 2 ಅನ್ನೋದಾಗಿರುತ್ತೆ. ಬಟ್ ನಮ್ ಕ್ವಶನ್ ಇಲ್ಲಿ ಏನ್ ಕೇಳ್ತದನಂದ್ರೆ ಪರಸ್ಪರ ಅವಿಭಾಜ್ಯ ಸಂಖ್ಯೆಗಳು ಅಂತ ಕೇಳ್ತಾನೆ ಅಥವಾ ಕೋ ಪ್ರೈಮ್ಸ್ ಅಂತ ಕರಿತೀವಿ. ಕೋ ಪ್ರೈಮ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ಯಾವ ಎರಡು ಸಂಖ್ಯೆಗಳ ಅಥವಾ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಥವಾ ಮಹತ್ತಮ ಸಾಮಾನ್ಯ ಅಪವರ್ತ್ಯ 1 ಆಗಿರುತ್ತೋ ಅಂತಹ ಎಲ್ಲಾ ಸಂಖ್ಯೆಗಳಿಗೆ ನಾವೇನಂತ ಕರಿತೀವಿ ಅಂದ್ರೆ
ಪರಸ್ಪರ ಅವಿಭಾಜ್ಯ ಸಂಖ್ಯೆಗಳು ಅಥವಾ ಕೋ ಪ್ರೈಮ್ಸ್ ಅಂತ ಕರಿತೀವಿ. ಈ ಫಾರ್ ಎಕ್ಸಾಂಪಲ್ ಇಲ್ಲಿ ಆಪ್ಷನ್ ಚೆಕ್ ಮಾಡಿದಾಗ 12 ಮತ್ತೆ 15 ತಗೊಂಡ್ರೆ 12 ಮತ್ತೆ 15 ತಗೊಂಡಾಗ ಈಗ 12 ಅನ್ನೋದು ಯಾವ್ಯಾವ ಫ್ಯಾಕ್ಟರ್ಸ್ ಅನ್ನ ಹೊಂದಿದೆ ಅಂದ್ರೆ 12 ಅನ್ನೋದು ಯಾವ್ಯಾವ ಮಗ್ಗಿಲ್ ಬರುತ್ತಪ್ಪ ಅಂದ್ರೆ 1ರ ಮಗ್ಗಿಲ್ ಬರುತ್ತೆ, 2ರ ಮಗ್ಗಿಲ್ ಬರುತ್ತೆ, ನೆಕ್ಸ್ಟ್ 3ರ ಮಗ್ಗಿಲ್ ಬರುತ್ತೆ, 4ರ ಮಗ್ಗಿಲ್ ಬರುತ್ತೆ, 6ರ ಮಗ್ಗಿಲ್ ಬರುತ್ತೆ, ನೆಕ್ಸ್ಟ್ 12ರ ಮಗ್ಗಿಲ್ ಬರುವಂಥದ್ದು. ನೆಕ್ಸ್ಟ್ 15 ತಗೊಂಡಾಗ 15 ಕೂಡ 1 2 2ರಲ್ಲಿ ಬರಲ್ಲ, 1 2 ನೆಕ್ಸ್ಟ್ 3 ನೆಕ್ಸ್ಟ್ 5 ಓಕೆ ನೆಕ್ಸ್ಟ್ 15. ಹಾಗಾದ್ರೆ ಇಲ್ಲಿ ಅಬ್ಸರ್ವ್ ಮಾಡಿದಾಗ 12 ಮತ್ತು 15 ಅನ್ನೋದು ಯಾವ ಎರಡು ಸಂಖ್ಯೆಗಳು ಓಕೆ ಯಾವ ಎರಡು ಸಂಖ್ಯೆಗಳ ಮಸ 1 ಅಂತ ಏನಾದ್ರೂ ತಿಳ್ಕೊಳ್ಳಿ. ಇಲ್ಲಪ್ಪ ಅಂದ್ರೆ ಈ ಎರಡೂ ಸಂಖ್ಯೆಗಳು 1ರಿಂದ ಮಾತ್ರ ಭಾಗ ಆಗ್ತಿರ್ಬೇಕು, ಬೇರೆ ಯಾವ ಫ್ಯಾಕ್ಟರ್ಸ್ ಅದಕ್ಕೆ ಬರಬಾರ್ದು. ಇಲ್ಲಿ ನೋಡಿ ಈಗ 1 ಓಕೆ, 2 ಅನ್ನೋದಿಲ್ಲ, 3 ಅನ್ನೋದು ಓಕೆ. ಇಲ್ಲಿ ನೋಡಿ 1ರ ಜೊತೆಗೆ ಮತ್ತೆ 3 ಅನ್ನೋ ಫ್ಯಾಕ್ಟರ್ಸ್ ಹೊಂದಿದವು, ಹೌದಾ? ಹಾಗಾಗಿ ಈ 12 ಮತ್ತು 15 ನಾವೇನಂತ ಕರೆಯಕ್ಕಾಗಲ್ಲ ಅಂದ್ರೆ ಕೋ ಪ್ರೈಮ್ಸ್ ಅಂತ ಕರೆಯಕ್ಕಾಗಲ್ಲ ಅಥವಾ ಪರಸ್ಪರ ಅವಿಭಾಜ್ಯಗಳು ಅಂತ ಕರೆಯಕ್ಕಾಗಲ್ಲ. ನೆಕ್ಸ್ಟ್ ಆಪ್ಷನ್ 15 ಮತ್ತೆ 8 ತಗೊಳ್ತೀನಿ. 15 ಮತ್ತೆ 8 ತಗೊಂಡಾಗ ಈ 15 8ರದ್ದು ಫ್ಯಾಕ್ಟರ್ಸ್ ಅನ್ನ ಬರೆದಾಗ 1 ನೆಕ್ಸ್ಟ್ 5 ನೆಕ್ಸ್ಟ್ 15 ಓಕೆ. 15ರ ಒಂದು ಅಪವರ್ತಗಳು ಯಾವ್ಯಾವ ಅಂತ ಕೇಳಿದ್ರೆ ಅಪವರ್ತನಗಳು 1 5 15. ನೆಕ್ಸ್ಟ್ 8ರ ಅಪವರ್ತನಗಳು ಯಾವ ಅಂತ ಕೇಳಿದ್ರೆ 1 2 4 8. ಹಾಗಾದ್ರೆ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಈ 15 ಮತ್ತು 8 ಅನ್ನೋ ಸಂಖ್ಯೆ ಕಾಮನ್ ಆಗಿ ಹೊಂದಿರುವಂತ ಫ್ಯಾಕ್ಟರ್ ಯಾವ್ದಪ್ಪ ಅಂದ್ರೆ 1 ಅನ್ನೋದು ಮಾತ್ರ ಹೊಂದಿದೆ. ಹಾಗಾದ್ರೆ ಯಾವ ಎರಡು ಸಂಖ್ಯೆಗಳು 1ಅನ್ನ ಮಾತ್ರ ಅಪವರ್ತನವಾಗಿ ಹೊಂದಿರ್ತವೋ ಅಂತ ಎರಡು ಸಂಖ್ಯೆಗಳಿಗೆ ನಾವೇನ್ ಕರಿತೀವಿ ಅಂದ್ರೆ ಪರಸ್ಪರ ಅವಿಭಾಜ್ಯ ಸಂಖ್ಯೆಗಳು ಅಥವಾ ಕೋ ಪ್ರೈಮ್ಸ್ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ 1ಅನ್ನ ಬಿಟ್ರೆ ಬೇರೆ ಯಾವ ಕಾಮನ್ ಫ್ಯಾಕ್ಟರ್ ಬರಲ್ಲ. ನೆಕ್ಸ್ಟ್ 12 ಮತ್ತು 20 ತಗೊಂಡ್ರೆ ನಿಮಗೆ 1ರ ಜೊತೆಗೆ 2ರ ಮಗ್ಗಿಲು ಬರುತ್ತೆ, 4ರ ಮಗ್ಗಿಲು ಬರುತ್ತೆ, ನೆಕ್ಸ್ಟ್ 2 ಮತ್ತು 4ರ ಮಗ್ಗಿಲು ಬರೋದ್ರಿಂದ ಇವನ್ನ ನಾವು ಕೋ ಪ್ರೈಮ್ ಅಂತ ಕರೆಯಲ್ಲ. ಓಕೆ, ಇವು ಬರಲ್ಲ, ಇವು ಬರಲ್ಲ. ಲಾಸ್ಟ್ 7 ಮತ್ತು 21 ತಗೊಂಡಾಗ 1 ಅನ್ನೋ ಫ್ಯಾಕ್ಟರ್ ಜೊತೆಗೆ 7ರ ಮಗ್ಗಿಲು ಇವೆರಡು ಬರೋದ್ರಿಂದ ಇದನ್ನು ಕೂಡ ಕೋ ಪ್ರೈಮ್ಸ್ ಆಗಲ್ಲ. ಹಾಗಾದ್ರೆ ಆಗೋದು ಆಪ್ಷನ್ ಯಾವ್ದಪ್ಪ ಅಂದ್ರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಹಾಗಾದ್ರೆ ಯಾವ ಎರಡು ಸಂಖ್ಯೆಗಳ ಅಪವರ್ತನವು ಕೇವಲ 1 ಮಾತ್ರನ ಹೊಂದಿರಬೇಕು ಅಂತ ಒಂದು ಎರಡು ಸಂಖ್ಯೆಗಳಿಗೆ ನಾವೇನಂತ ಕರಿತೀವಿ ಅಂದ್ರೆ ಪರಸ್ಪರ ಅವಿಭಾಜ್ಯ ಅಥವಾ ಕೋ ಪ್ರೈಮ್ಸ್ ಅಂತ ಕರಿತೀವಿ. ಹಾಗಾದ್ರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮತ್ತು ಅಥವಾ ಹಿಂಗೂ ಹೇಳ್ಬೋದು, ಕೊಟ್ಟಂತ ಎರಡು ಸಂಖ್ಯೆಗಳ ಮಸ 1 ಆಗಿತ್ತಪ್ಪ ಅಂದ್ರೆ ಅಂತ ಎರಡು ಸಂಖ್ಯೆಗಳಿಗೆ ನಾವೇನಂತ ಕರಿತೀವಿ ಅಂದ್ರೆ ಪರಸ್ಪರ ಅವಿಭಾಜ್ಯ ಸಂಖ್ಯೆಗಳು ಅಥವಾ ಕೋ ಪ್ರೈಮ್ಸ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಕೊಟ್ಟಿರುವ ಚಿತ್ರದಲ್ಲಿ ಎಕ್ಸ್ ನ ಬೆಲೆ ಏನು ಅಂತ ಕೇಳ್ತದಾನೆ. ಓಕೆ, ಇದೊಂದು ಡೈಗ್ರಾಮ್ ಅನ್ನ ಕೊಟ್ಟಿದ್ದಾನೆ, ಇದರಲ್ಲಿ ಎಕ್ಸ್ ನ ಬೆಲೆ ವ್ಯಾಲ್ಯೂ ಏನಾಗುತ್ತೆ ಅಂತ ಕ್ವಶನ್ ಕೇಳ್ತದಾನೆ. ಹಾಗಾದ್ರೆ ಇಲ್ಲಿ ಅಬ್ಸರ್ವ್ ಮಾಡಿದಾಗ ಈ ಒಂದು ತ್ರಿಭುಜವನ್ನು ಅಬ್ಸರ್ವ್ ಮಾಡಿದಾಗ ಇವೆರಡು ಬಾಹುಗಳು ಸಮ ಅಂತ ಕೊಟ್ಟಿದ್ದಾನೆ. ಓಕೆ, ಇವೆರಡು ಬಾಹುಗಳು ಸಮ ಅಂದ್ರೆ ಎ ಬಿ ಇಸ್ ಈಕ್ವಲ್ ಟು ಬಿ ಸಿ ಅಂತ ಆಗಿದೆ. ಓಕೆ, ಎ ಬಿ ಇಸ್ ಈಕ್ವಲ್ ಟು ಬಿ ಸಿ ಅಂತ ಆಗಿದೆ. ಹಾಗಾದ್ರೆ ಈ ಆಂಗಲ್ ಅನ್ನ 40 ಡಿಗ್ರಿ ಅಂತ ಕೊಟ್ಬಿಟ್ಟಿದ್ದಾನೆ ಅವನು. ಹಾಗಾದ್ರೆ ಅವನ ಕ್ವಶನ್ ಇಲ್ಲಿ ಯಾವ ಆಂಗಲ್ ಬರುತ್ತೆ ಅಂತ ಕೇಳ್ತಿದ್ದಾನೆ. ಹಾಗಾದ್ರೆ ನಾವು ಇವೆರಡು ಬಾಹುಗಳು ಸಮವಿದ್ದಾಗ ಓಕೆ ಅವುಗಳ ಅಭಿಮುಖ ಕೋನಗಳು ಏನಾಗಿರ್ತಾವ ಅಂದ್ರೆ ಎರಡೂ ಕೂಡ ಸಮವಾಗಿರ್ತಾವ. ಇವೆರಡು ಬಾಹುಗಳು ಸಮ ಇದ್ದಾಗ ಅವಳ ಅಭಿಮುಖ ಕೋನಗಳು ಕೂಡ ಒಂದಕ್ಕೊಂದು ಸಮ ಆಗಿರುತ್ತೆ. ಹಾಗಾದ್ರೆ ಇದು 40 ಡಿಗ್ರಿ ಅಂದಮೇಲೆ ಇದು ಅಪೋಸಿಟ್ ಕೂಡ 40 ಡಿಗ್ರಿ ಆಗಿರುತ್ತೆ. ಓಕೆ, ಹಾಗಾದ್ರೆ ಇವೆರಡು ಆಂಗಲ್ ಸಿಕ್ಕ ಮೇಲೆ ನಾವು ಇಲ್ಲಿರುವ ಆಂಗಲ್ ಅನ್ನ ಬೇಕಾದ್ರೆ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಓಕೆ, ತ್ರಿಭುಜದ 3 ಒಳಕೋನಗಳ ಮೊತ್ತ 180 ಡಿಗ್ರಿ ಅಂತ ಗೊತ್ತಿದೆ. ಹಾಗಾದ್ರೆ ಇದು 40 ಇದು 40 ಅಂದ್ರೆ 80 ಆಯ್ತು. ಹಾಗಾದ್ರೆ ಇನ್ನ ಇಲ್ಲಿ ರಿಮೈನಿಂಗ್ ಡಿಗ್ರಿ ಎಷ್ಟಿರ್ಬೇಕಪ್ಪ ಅಂದ್ರೆ ಟೋಟಲ್ 180 ಆಗ್ಬೇಕು. ಈಗ ಆಲ್ರೆಡಿ 80 ಆಗೈತೆ. ಹಾಗಾದ್ರೆ ಇಲ್ಲಿ ಎಷ್ಟಿರುತ್ತೆ ರಿಮೈನಿಂಗ್ 100 ಡಿಗ್ರಿ ಇರುತ್ತೆ. ಬಟ್ ನಮ್ಮ ಕ್ವಶನ್ ಎಕ್ಸ್ ನ ಡಿಗ್ರಿ ಇಲ್ಲಿ ಎಷ್ಟು ಅಂತ ಕೇಳ್ತದಾನೆ. ಹಾಗಾದ್ರೆ ನಾವ್ ಹೆಂಗ್ ಆನ್ಸರ್ ಮಾಡ್ಬೋದು? ಇದನ್ನ ಒಂದು ಪೂರ್ತಿ ಸರಳ ರೇಖೆ ಅಂತ ಕನ್ಸಿಡರ್ ಮಾಡಿದಾಗ ಒಂದು ಸರಳ ರೇಖೆ 180 ಡಿಗ್ರಿ ಇರುತ್ತೆ. ಹಾಗಾದ್ರೆ ಇದು 100 ಡಿಗ್ರಿ ಆತಂದ್ರೆ ಇಲ್ಲಿರುವಂತದ್ದು ಟೋಟಲ್ ಇನ್ನೆಷ್ಟಾಗುತ್ತೆ ಅಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು 80 ಡಿಗ್ರಿ ಅಂತ ಈಸಿಲಿ ಆನ್ಸರ್ ಮಾಡಬಹುದು. ಇದು ಒಂದು ಕಾನ್ಸೆಪ್ಟ್ ಇದೆ. ಇನ್ನೊಂದು ಕಾನ್ಸೆಪ್ಟ್ ಏನ್ ಹೇಳುತ್ತಪ್ಪ ಅಂದ್ರೆ ಒಂದು ಪ್ರಮೇಯದ ಪ್ರಕಾರ ನಾವು ಬಾಹ್ಯ ಕೋನವನ್ನು ಫೈಂಡ್ ಔಟ್ ಮಾಡ್ಬೇಕಾದ್ರೆ ಇವೆರಡು ಬಾಹುಗಳು ಏನಾಗಿದಾವೆ ಸಮ ಆಗಿದಾವೆ. ಹಾಗಾದ್ರೆ ಒಂದು ಹೊರಗಿನ ಕೋನವು ಯಾವಾಗ್ಲೂ ಅವುಗಳ
ಅದರ ಪಾರ್ಶ್ವ ಬಾಹುಗಳ ಅಂತರ ಅಭಿಮುಖ ಕೋನಗಳ ಒಟ್ಟು ಮೊತ್ತಕ್ಕೆ ಸಮವಾಗಿರುತ್ತದೆ. ಹೊರಗಿನ ಬಾಹ್ಯ ಕೋನ ಏನೈತಲ್ಲ ಒಂದು ಪ್ರಮೇಯದ ಪ್ರಕಾರ ಈ ಬಾಹ್ಯ ಕೋನವು ಅದರ ಪಾರ್ಶ್ವ ಬಾಹುಗಳ ಅಂತರಾಭಿಮುಖ ಕೋನಗಳ ಮೊತ್ತಕ್ಕೆ ಸಮವಾಗಿರುತ್ತೆ. ಅಂತರಾಭಿಮುಖ ಕೋನಗಳು ಇದು 40 ಡಿಗ್ರಿ ಇದು 40 ಡಿಗ್ರಿ ಟೋಟಲ್ ಸೇರಿದ್ರೆ 80 ಡಿಗ್ರಿ. ಹಾಗಾದ್ರೆ ಆಲ್ವೇಸ್ ಆ ಎಕ್ಸ್ ಇಸ್ ಈಕ್ವಲ್ ಟು ಹೊರಗಿನ ಕೋನ ಯಾವಾಗಲೂ ಯಾವ್ದಕ್ಕೆ ಸಮ ಅಂದ್ರೆ ಎ ಪ್ಲಸ್ ಸಿ ಆಂಗಲ್ ಈ ಟೋಟಲ್ ಮೊತ್ತಕ್ಕೆ ಸಮ ಆಗಿರುತ್ತೆ. ಹಾಗಾದ್ರೆ ಎದ ಆಂಗಲ್ 40 ಅಂತ ಕಂಡು ಹಿಡ್ಕೊಂಡಿವಿ, ಪ್ಲಸ್ ಸಿ ಆಂಗಲ್ ಅದು ಕೂಡ 40, ಅಲ್ಲಿಗೆ ಟೋಟಲ್ 40 + 40 ಅಂದ್ರೆ 80 ಡಿಗ್ರಿ ಆಗಿರುವಂಥದ್ದು. ಈ ರೀತಿನೂ ನೀವು ಆನ್ಸರ್ ಮಾಡ್ಬೋದು. ಇಲ್ಲಪ್ಪ ಅಂದ್ರೆ ಇದು 40 ಆದ್ಮೇಲೆ ಇದು ಅಪೋಸಿಟ್ ಕೂಡ 40 ಇರುತ್ತೆ. ಯಾಕಂದ್ರೆ ಇವೆರಡು ಬಾಹುಗಳು ಸಮ ಇದ್ದಾಗ ಅವುಗಳ ಅಲ್ಲಿ ಇರುವಂತ ಅಭಿಮುಖ ಕೋನಗಳು ಕೂಡ ಒಂದಕ್ಕೊಂದು ಸಮ ಆಗಿರುತ್ತೆ. ಹಾಗಾದ್ರೆ ಇವೆರಡು 40 ಆದ್ಮೇಲೆ ಈಗ ತ್ರಿಭುಜಗಳ ಒಳಕೋನಗಳ ಮೊತ್ತ 180 ಇರುತ್ತೆ ಅಂದ್ರೆ ಹಾಗಾದ್ರೆ 80 ಡಿಗ್ರಿ ಆದ್ಮೇಲೆ ಇನ್ನ ರಿಮೈನಿಂಗ್ 100 ಡಿಗ್ರಿ ಇಲ್ಲಿ ಇರುತ್ತೆ. ಹಾಗಾದ್ರೆ ಇದು ಒಂದ್ಸರಿ 100 ಅಂತ ಸಿಕ್ಕರೆ ಇದನ್ನ ಸರಳ ರೇಖೆ ಅಂತ ತಗೊಂಡಾಗ ಟೋಟಲ್ ಒಂದು ಸರಳ ರೇಖೆಯಲ್ಲಿ 180 ಇರುತ್ತೆ ಅಂದ್ರೆ ಹಾಗಾದ್ರೆ ಇದು 100 ಆದ್ರೆ ಇದು ರಿಮೈನಿಂಗ್ 80 ಅಂತ ಈಸಿಲಿ ಆನ್ಸರ್ ಮಾಡಬಹುದು. ಹಾಗಾದ್ರೆ ಫಸ್ಟ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ 100ರ ಘಾತ 150 ಡಿವೈಡೆಡ್ ಬೈ 10ರ ಘಾತಾಂಕ 296ರ ಬೆಲೆ ಏನಾಗುತ್ತೆ ಅಂತ ಕೇಳ್ತಾ ಇದ್ದಾನೆ. ಹಾಗಾದ್ರೆ ಇದು ಘಾತಾಂಕಗಳ ನಿಯಮ ಮೇಲೆ ಇರುವಂತ ಕ್ವಶನ್ ಇದು. ಹಾಗಾದ್ರೆ ನಾವು ಹೆಂಗ್ ಮಾಡ್ಬೋದು ಇದನ್ನ, ಈ 100ನ್ನ ತೆಗೆದುಹಾಕಿ 10ರ ಘಾತಾಂಕದಲ್ಲಿ ಬರ್ಕೊಳ್ಬೋದು. ಹಾಗಾದ್ರೆ ಇಲ್ಲಿ ಅಬ್ಸರ್ವ್ ಮಾಡ್ರಿ, 100ರ ಘಾತಾಂಕ ಅವನು ಕೊಟ್ಟಿದ್ದು 150 ಡಿವೈಡೆಡ್ ಬೈ 10ರ ಘಾತಾಂಕ 296. ಹಾಗಾದ್ರೆ 100ನ್ನ ತೆಗೆದು ಹಾಕಿ ನಾವೇನ್ ಮಾಡ್ಬೋದು ಅಂದ್ರೆ 10 ಸ್ಕ್ವೇರ್ ಅಂತ ಬರೀಬಹುದು. 10 ಸ್ಕ್ವೇರ್ ಅದರ ಘಾತಾಂಕ 150, ಅದರ ಘಾತಾಂಕ 150 ಡಿವೈಡೆಡ್ ಬೈ 10ರ ಘಾತಾಂಕ 296. ಹಾಗಾದ್ರೆ ನೀವು ಹೇಳಿ, ಇದು ಎದ ಘಾತಾಂಕ ಎಂ ಅದರ ಘಾತಾಂಕ ಎನ್ ರೂಪದಲ್ಲಿ ಇದೆ. ಅವಾಗ ಏನಾಗುತ್ತೆ, ಎದ ಘಾತಾಂಕ ಎಂ ಇಂಟು ಎನ್ ಅಂತ ಬರಿತೀವಿ. ಹಂಗೆ 10ರ ಘಾತಾಂಕ 150 ಇಂಟು 2 ಮಾಡಿದ್ರೆ 10ರ ಘಾತಾಂಕ 300 ಆಗುತ್ತೆ ಡಿವೈಡೆಡ್ ಬೈ 10ರ ಘಾತಾಂಕ 296. ಹಾಗಾದ್ರೆ ನಮಗಿಲ್ಲೊಂದು ಗೊತ್ತಾಗ್ತದೆ ಏನಪ್ಪಾ ಅಂದ್ರೆ, ಯಾವಾಗಲೂ ಘಾತಾಂಕಗಳ ನಿಯಮದಲ್ಲಿ ಎದ ಘಾತಾಂಕ ಎಂ ಡಿವೈಡೆಡ್ ಬೈ ಎದ ಘಾತಾಂಕ ಎನ್ ಅಂತ ಇದ್ರೆ, ಓಕೆ, ಎದ ಘಾತಾಂಕ ಎಂ ಡಿವೈಡ್ ಬೈ ಎದ ಘಾತಾಂಕ ಎನ್ ಇದ್ದಾಗ ಎದ ಘಾತಾಂಕ ಎಂ ಮೈನಸ್ ಎನ್ ಅನ್ನೋ ಒಂದು ಪ್ರಾಪರ್ಟಿ ಗೊತ್ತಿದೆ ನಮಗೆ. ಹಾಗಾದ್ರೆ ಇದೇ ಲಾಜಿಕ್ ಅನ್ನ ಎದ ಘಾತಾಂಕ ಎಂ ಡಿವೈಡೆಡ್ ಬೈ ಎದ ಘಾತಾಂಕ ಎನ್ ಅಂದ್ರೆ ನಾವೇನಂತ ಬರೀಬಹುದು, ಈಗ 10ರ ಘಾತಾಂಕ 300 ಮೈನಸ್ 296. ಓಕೆ, ದಟ್ ಈಸ್ ಈಕ್ವಲ್ ಟು 10ರ ಘಾತಾಂಕ 300ರಲ್ಲಿ 296 ಕಳೆದ್ರೆ 4 ಬರುತ್ತೆ. ಹಾಗಾದ್ರೆ 10ರ ಘಾತಾಂಕ 4 ಅಂದ್ರೆ ಪವರ್ ಅಲ್ಲಿ ಇಲ್ಲ, ಅದನ್ನೇ ನಾವು ಎಕ್ಸ್ಪ್ಯಾಂಡ್ ಮಾಡಿ ಬರೆದಾಗ 10ರ ಘಾತಾಂಕ 4 ಅಂದ್ರೆ 10,000 ಬರುವಂಥದ್ದು. ಬೇರೆ ಒಟ್ಟಾರೆ ಇದ್ರದ್ದು ಆನ್ಸರ್ ಎಷ್ಟು ಬರುತ್ತಪ್ಪ ಅಂದ್ರೆ 10,000 ಈಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಹಾಗಾದ್ರೆ 100ರ ಘಾತಾಂಕ 150ನ್ನ ತೆಗೆದುಹಾಕಿ 10 ಸ್ಕ್ವೇರ್ ಇಂಟು 150 ಮಾಡ್ಕೊಂಡೆ. ಹಾಗಾದ್ರೆ 150 ಇಂಟು 2 ಮಾಡಿದ್ರೆ 300 ಆಯ್ತು. ಹಾಗಾದ್ರೆ 300ರಲ್ಲಿ 296 ಕಳೆದ್ರೆ 10ರ ಘಾತಾಂಕ 4 ಬಂತು. 10ರ ಘಾತಾಂಕ 4 ಅಂದ್ರೆ ಒಂದೇ, 10,000 ಅಂದ್ರೆ ಒಂದೇ. ಓಕೆ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಒಂದು ಆಯತ ಹೊಂದಿರಬಹುದಾದ ಸಮಮಿತಿ ಅಕ್ಷಗಳ ಗರಿಷ್ಠ ಸಂಖ್ಯೆ ಎಷ್ಟು ಅಂತ ಕೇಳ್ತದಾನೆ. ಒಂದು ಆಯತ ಹೊಂದಿರಬಹುದಾದ ಸಮಮಿತಿ ಅಕ್ಷಗಳ ಗರಿಷ್ಠ ಸಂಖ್ಯೆ ಎಷ್ಟು ಅಂತ ಕೇಳ್ತಾ ಇದ್ದಾನೆ. ಹಾಗಾದ್ರೆ ಒಂದು ಆಯತವನ್ನು ಡ್ರಾ ಮಾಡೋಣ. ಹಾಗಾದ್ರೆ ಈ ಆಯತವನ್ನ ಡ್ರಾ ಮಾಡಿದಾಗ ಸಮಮಿತಿ ಅಕ್ಷ ಅಂದ್ರೆ ತಿಳ್ಕೊಂಡ್ಬಿಡ್ರಿ, ಅದನ್ನ ಮಡಚಿದಾಗ ಕರೆಕ್ಟ್ ಆಗಿ ಅದು ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗ್ಬೇಕು. ಅದನ್ನ ಮಡಚಿದಾಗ ಕರೆಕ್ಟ್ ಆಗಿ ಏನಾಗಬೇಕು, ಅದು ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗ್ಬೇಕು. ಫಾರ್ ಎಕ್ಸಾಂಪಲ್, ಇಲ್ಲಿಂದ ಒಂದು ಸಮಮಿತಿ ಅಕ್ಷವನ್ನು ಎಳೆದಾಗ ಇದನ್ನ ಫೋಲ್ಡ್ ಮಾಡಿದ್ವಿ ಅಂದ್ರೆ ಏನಾಗುತ್ತೆ, ಒಂದ್ರ ಮೇಲೆ ಒಂದು ಕರೆಕ್ಟ್ ಆಗಿ ಭಾಗ ಆಗುತ್ತೆ. ಇದು ಒಂದ್ ಎಳಿಬಹುದು. ನೆಕ್ಸ್ಟ್ ಮತ್ತೆ ಹೆಂಗ್ ಎಳಿಬಹುದು, ಹಿಂಗಿಂದ ನಾವೇನ್ ಮಾಡ್ಬೋದು, ಕಂಬ ಸಾಲಿನಲ್ಲಿ ಹಿಂಗೆ ಎಳೆದಾಗ ಇದನ್ನ ಮತ್ತೆ ಹಿಂಗ್ ಕರೆಕ್ಟ್ ಆಗಿ ಫೋಲ್ಡ್ ಮಾಡ್ಬೋದು. ಹಾಗಾದ್ರೆ ಸಮಮಿತಿ ಅಕ್ಷ ಅಂದ್ರೆ ಏನಪ್ಪಾ ಅಂದ್ರೆ, ಅದನ್ನ ಮಡಿಚಿದಾಗ ಬರುವಂತ ಕ್ರಮವಾದ ಒಂದು ರೀತಿಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಸಮಮಿತಿ ಅಕ್ಷಗಳು ಅಂತ ಕರಿತೀವಿ. ಹಾಗಾದ್ರೆ
ನಾವು ಒಂದು ಎರಡು ರೀತಿ ಫೋಲ್ಡ್ ಮಾಡ್ಬೋದು. ಒಂದು ಹಿಂಗಿರುವಂತದನ್ನ ಹಿಂಗ್ ಫೋಲ್ಡ್ ಮಾಡ್ಬೋದು, ಅಥವಾ ಹಿಂಗಿರುವಂತದನ್ನ ಹಿಂಗ್ ಫೋಲ್ಡ್ ಮಾಡ್ಬೋದು. ಮತ್ತೆ ಹಿಂಗೆ ಡಯಾಗ್ನಲ್ಲಿ ನೀವು ಫೋಲ್ಡ್ ಮಾಡಿದಾಗ ಒಂದ್ರ ಮೇಲೆ ಒಂದು ಕೂರಲ್ಲ ಅದು. ನೆಕ್ಸ್ಟ್ ಹಿಂಗೂ ಫೋಲ್ಡ್ ಮಾಡಿದಾಗನು ಕೂಡ ಒಂದ್ರ ಮೇಲೆ ಒಂದು ಕೂರಲ್ಲ. ಹಾಗಾದ್ರೆ ಟೋಟಲಿ ಆಯತ ಹೊಂದಿರಬಹುದಾದಂತ ಸಮಮಿತಿ ಅಕ್ಷಗಳ ಸಂಖ್ಯೆ ಎಷ್ಟು ಅಂದ್ರೆ ಒಂದು ಅಡ್ಡ ಒಂದು, ಹಿಂಗೆ ಕಂಬ ಸಾಲು ಒಂದು, ಒಟ್ಟಾರೆ ಎರಡು ಆಗುವಂಥದ್ದು. ಓಕೆ, ಸಮಮಿತಿ ಅಕ್ಷಗಳು ಎರಡು ಆಗ್ತವೆ. ಅದೇ ಸಪೋಸ್ ಒಂದು ಸ್ಕ್ವೇರ್ ತಗೊಳ್ಳಿ, ಒಂದು ಚೌಕವನ್ನ ತಗೊಂಡಾಗ ಅಲ್ಲಿ ಕಂಡು ಬರುವಂತ ಸಮಮಿತಿ ಅಕ್ಷಗಳಂದ್ರೆ ಈ ಸರಿ ಏನ್ ಮಾಡ್ಬೋದು ನೋಡಿ, ಹಿಂಗೂ ಒಂದ್ ಎಳಿಬಹುದು, ಓಕೆ, ಫೋಲ್ಡ್ ಮಾಡ್ಬೋದು. ನೆಕ್ಸ್ಟ್ ಹಿಂಗೂ ಒಂದ್ ಎಳಿಬಹುದು, ಹಿಂಗೂ ಫೋಲ್ಡ್ ಮಾಡ್ಬೋದು. ಅವಾಗ ಕೂಡ ಈಕ್ವಲಿ ಅದೇನಾಗುತ್ತೆ, ಓವರ್ಲ್ಯಾಪ್ ಆಗುತ್ತೆ. ನೆಕ್ಸ್ಟ್ ನೀವು ಹಿಂಗ್ ಡಯಾಗ್ನಲ್ಲಿ ಎಳೆದಾಗ ಕೂಡ, ಇದು ಓವರ್ಲ್ಯಾಪ್ ಆಗುತ್ತೆ. ನೆಕ್ಸ್ಟ್ ಹಿಂಗೂ ಎಳೆದಾಗ ಕೂಡ ಹಿಂಗೂ ನೀವು ಓವರ್ಲ್ಯಾಪ್ ಮಾಡ್ಬೋದು. ಅಂದ್ರೆ ಒಟ್ಟಿನಲ್ಲಿ ಇದರಲ್ಲಿ ಎಷ್ಟು ಬರ್ತಾವ ಅಂದ್ರೆ ಚೌಕದಲ್ಲಿ ನಿಮಗೆ 4 ಸಿಗ್ತಾವ. ಓಕೆ, ನೆಕ್ಸ್ಟ್ ಅದೇ ಸಪೋಸ್ ನಿಮಗೆ ಏನಾದ್ರು ತ್ರಿಭುಜದಲ್ಲಿ ಕೇಳಿದ ಅಂತ ತಿಳ್ಕೊಳ್ಳಿ. ಸಮಬಾಹು ತ್ರಿಭುಜದಲ್ಲಿ ಕಂಡು ಬರುವಂತ ಸಮಮಿತಿ ಅಕ್ಷಗಳಂದಾಗ ನಿಮ್ಗೇನಾಗ್ಬೋದು, ಹಿಂಗೂ ಆಗ್ಬೋದು, ಇಲ್ಲ ಅಂದ್ರೆ ಹಿಂಗೂ ಆಗ್ಬೋದು, ಇಲ್ಲ ಅಂದ್ರೆ ಹಿಂಗೂ ಆಗ್ಬೋದು. ಒಟ್ಟಿನಲ್ಲಿ 3 ನಿಮಗೆ ಅಲ್ಲಿ ಸಮಮಿತಿ ಅಕ್ಷಗಳು ಬರುವುದುಂಟು. ಓಕೆ, ನೆಕ್ಸ್ಟ್ ಅದ್ರ ಜೊತೆಗೆ ವೃತ್ತದಲ್ಲಿ ಕಂಡು ಬರುವಂತ ಸಮಮಿತಿ ಅಕ್ಷಗಳ ಗರಿಷ್ಠ ಸಂಖ್ಯೆ ಎಷ್ಟು ಅಂದ್ರೆ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಅಪರಿಮಿತ ಆಗುತ್ತೆ. ಅಪರಿಮಿತ ಬೇಕಾದಂಗೆ ನೀವು ಓವರ್ಲ್ಯಾಪ್ ಮಾಡಿದ್ರು ಕೂಡ, ಅದನ್ನ ಹೆಂಗೆ ಫೋಲ್ಡ್ ಮಾಡಿದ್ರು ಕೂಡ ನಿಮ್ಗೆ ಏನಾಗ್ತಾ ಇರುತ್ತೆ, ಅದು ಓವರ್ಲ್ಯಾಪ್ ಆಗೋದ್ರಿಂದ ಸಮಮಿತಿ ಒಂದು ಅಕ್ಷಗಳ ಸಂಖ್ಯೆ ಎಷ್ಟು ಅಂದ್ರೆ ನಿಮಗೆ ಅಪರಿಮಿತ ಅಂತ ಹೇಳ್ಬೋದು. ಓಕೆ, ಹಾಗಾದ್ರೆ ಆಯತದಲ್ಲಿ ಹೊಂದಿರುವಂತವು 2, ಚೌಕದಲ್ಲಿ 4 ಆಗುತ್ತೆ, ಸಮಬಾಹು ತ್ರಿಭುಜದಲ್ಲಿ 3 ಆಗುತ್ತೆ, ವೃತ್ತದಲ್ಲಿ ಕಂಡು ಬಂದ್ರೆ ನಿಮ್ಗೆ ಏನಾಗಿರುತ್ತೆ ಅಂದ್ರೆ ಅಪರಿಮಿತ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಇದು ಅರವಿಂದನು ಗೋವಿಂದನ ಬಳಿ ಇರುವ ಹಣದ 2/3 ಭಾಗದಷ್ಟು ಹೊಂದಿದ್ದಾನೆ. ಗೋವಿಂದನು ಪ್ರಮೋದನ ಬಳಿ ಇರುವ ಹಣದ 1.1/2 ಪಟ್ಟು ಹೊಂದಿದ್ದಾನೆ. ಒಂದು ವೇಳೆ ಪ್ರಮೋದನ ಬಳಿ 180 ರೂಪಾಯಿ ಇದ್ದರೆ ಅರವಿಂದನ ಬಳಿ ಇರುವಂತ ಹಣ ಎಷ್ಟು ಅಂತ ಕೇಳ್ತಿದ್ದಾರೆ. ಹಾಗಾದ್ರೆ ಇಲ್ಲಿ 3 ಜನರ ನಡುವೆ ಹಣವನ್ನು ಹಂಚಬೇಕಾಗಿದೆ. ಹಾಗಾದ್ರೆ ಫಸ್ಟ್ ಬರುವಂತ ವ್ಯಕ್ತಿ ಅರವಿಂದ್, ನೆಕ್ಸ್ಟ್ ಎರಡನೇ ವ್ಯಕ್ತಿ ಗೋವಿಂದ್ ಅಂತ ತಗೋಣ, ಲಾಸ್ಟ್ ಅಲ್ಲಿ ಪ್ರಮೋದ್ ಬರ್ತಾನೆ. ಓಕೆ, 3ನೇ ವ್ಯಕ್ತಿ ಪ್ರಮೋದ್ ಆಗಿರ್ತಾನೆ. ಹಾಗಾದ್ರೆ ಈಗ ನಿಮಗೊಂದು ಹಿಂಟ್ ಕೊಟ್ಟಿದ್ದಾನೆ, ಲಾಸ್ಟ್ ಅಲ್ಲಿ ಪ್ರಮೋದನ ಬಳಿ ಇರುವಂತ ಹಣ ಎಷ್ಟಪ್ಪ ಅಂದ್ರೆ 180 ರೂಪೀಸ್ ಆಲ್ರೆಡಿ ಇದೆ. ಈಗ ಎಷ್ಟಿದೆ ಅವನ ಹತ್ರ? ಪ್ರಮೋದನ ಬಳಿ 180 ರೂಪಾಯಿ ಇದೆ. ಹಾಗಾದ್ರೆ ಈಗ ಪ್ರಮೋದನ ರೆಫರೆನ್ಸ್ ಆಗಿ ಇಟ್ಕೊಂಡು ಗೋವಿಂದನ ಬಳಿ ಎಷ್ಟಿದೆ ನೋಡ್ಬೋದಾ? ಗೋವಿಂದನ ಬಳಿ ಎಷ್ಟಿದೆ ಅಂದ್ರೆ ಹಣ, ಪ್ರಮೋದನ ಬಳಿ ಇರುವಂತ ಹಣದ 1.1/2 ಪಟ್ಟು ಅಂತ ಹೇಳ್ತಾನೆ. ಹಾಗಾದ್ರೆ 1.1/2 ಅಂದ್ರೆ ಇದರ ಅರ್ಥ ಏನಂದ್ರೆ ಭಿನ್ನ ರಾಶಿಯಲ್ಲಿ 2 1 2, 2 + 1 ಅಂದ್ರೆ 3, ಅಂದ್ರೆ 3/2 ಅಂತ. ಹಾಗಾದ್ರೆ ಆ ಪ್ರಮೋದ ಹೊಂದಿರುವಂತ ಹಣದ 2/3 ಭಾಗದಷ್ಟು ಗೋವಿಂದ ಹೊಂದಿದ್ದಾನೆ. ಹಾಗಾದ್ರೆ 180 ರೂಪೀಸ್ ಅವನು ಹೊಂದಿದ್ರೆ ಅದರ 2/3 ಭಾಗ ಅಂದ್ರೆ 2 1 2 ಅಲ್ಲಿಗೆ 90 × 3 ಮಾಡಿದ್ರೆ 270 ರೂಪಾಯಿ ಹಣವನ್ನು ಯಾರು ಹೊಂದಿರ್ತಾರೆ ಅಂದ್ರೆ ಗೋವಿಂದ ಹೊಂದಿರ್ತಾನೆ. 270 ರೂಪೀಸ್ ಗೋವಿಂದ ಹಣವನ್ನು ಹೊಂದಿರ್ತಾನೆ. ನೆಕ್ಸ್ಟ್ ಅರವಿಂದನ್ ಬೇಕಾದ್ರೆ ಈಗ ಸ್ಟಾರ್ಟಿಂಗ್ ಅಲ್ಲಿ ಬರ್ರಿ, ಈಗ ಅರವಿಂದನು ಗೋವಿಂದನ ಬಳಿ ಇರುವಂತ ಹಣದ 2/3 ಭಾಗದಷ್ಟು ಹೊಂದಿದ್ದಾನೆ. ಹಾಗಾದ್ರೆ ಅರವಿಂದ್ ಎಷ್ಟು ಅಮೌಂಟ್ ಅನ್ನು ಹೊಂದ್ಯಾನಂದ್ರೆ ಈ ಗೋವಿಂದ್ ಎಷ್ಟು ಹೊಂದಿದಾನ ಇವನ 2/3 ಭಾಗ ಅಂತ ಹೇಳ್ತಾನೆ. ಹಾಗಾದ್ರೆ 2/3 ಇಂಟು ಗೋವಿಂದ ಹೊಂದಿರುವ ಹಣ 270 ರೂಪೀಸ್. ಓಕೆ, ಅಲ್ಲಿಗೆ 3 1 3 9 27, ಇದೊಂದು 0ಗೆ 0. ಅಲ್ಲಿ 90 × 2 ಮಾಡಿದ್ರೆ 180 ರೂಪಾಯಿ ಹಣವನ್ನು ಯಾರು ಹೊಂದಿರ್ತಾರೆ ಅಂದ್ರೆ ಅರವಿಂದನು ಹೊಂದಿರ್ತಾನೆ. ಓಕೆ, ಹಾಗಾದ್ರೆ ನೋಡಿ ಇಲ್ಲಿ ಫಸ್ಟ್ ಪ್ರಮೋದನ ಬಳಿ 180 ರೂಪಾಯಿ ಇತ್ತು. ಇವನನ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ಗೋವಿಂದನ ಹತ್ರ ಎಷ್ಟಿದೆ ಅಂದ್ರೆ ಗೋವಿಂದನು ಪ್ರಮೋದನ ಬಳಿ ಇರುವ ಹಣದ 1/2 ಪಟ್ಟು ಅಂತ ಹೇಳ್ತೀವಿ ನಾವು. 1/2 ಪಟ್ಟು ಅಂದಾಗ ಇವನ್ 180 ರೂಪಾಯಿ ಹೊಂದಾನಂದ್ರೆ ಇದ್ರದ್ದು ಮತ್ತೆ ಅರ್ಧ ಜಾಸ್ತಿ, ಅಂದ್ರೆ 180ರ ಅರ್ಧ 90 ಜಾಸ್ತಿ ಆದ್ರೆ ಇವನು 270 ರೂಪೀಸ್ ಹೊಂದಿರ್ತಾನೆ. ಹಾಗಾದ್ರೆ ಇವನ ಹೊಂದಿದ್ದ ಹಣದ 2/3 ಭಾಗದಷ್ಟು ಇವನು. ಹಾಗಾದ್ರೆ 3 ಭಾಗ ಅಂದ್ರೆ 270 ರೂಪಾಯಿ ಆದ್ರೆ ಅದು 2 ಭಾಗ ಅಂದ್ರೆ ಎಷ್ಟಾಗುತ್ತೆ ಅಂದ್ರೆ 180 ರೂಪಾಯಿ ಆಗಿರುತ್ತೆ. ಹಾಗಾದ್ರೆ ಲಾಸ್ಟ್ ಕೇಳಿರುವಂತದ್ದು ಅರವಿಂದನ ಬಳಿ ಇರುವಂತ ಹಣ ಎಷ್ಟು ಅಂತ ಕೇಳಿದ್ರೆ ಅರವಿಂದ್ ಎಷ್ಟು ಹೊಂದಿನ 180 ರೂಪೀಸ್ ಹೊಂದಿದ್ದಾನೆ. ಸರ್ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಅರವಿಂದ್ ಮತ್ತು ಪ್ರಮೋದನ ಅಮೌಂಟ್ ಸೇಮ್ ಆಗಿದೆ, ಗೋವಿಂದಂದು 270 ರೂಪಾಯಿ ಇದೆ. ಹಾಗಾದ್ರೆ ಅವ್ನು ಕೇಳಿದ್ದು ಅರವಿಂದನ ಬಳಿ ಇರುವಂತದ್ದು ಅಂದ್ರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್.
ಓಕೆ. ನೆಕ್ಸ್ಟ್ ತ್ರಿಭುಜ ಎ ಬಿ ಸಿಯಲ್ಲಿ ಬಿಯು ಯಾವುದೇ ಸಮಬಾಹು ತ್ರಿಭುಜದ ಒಂದು ಕೋನದ 1.1/2 ಇದೆ. ಎ ಸಿ ಇಸ್ ಈಕ್ವಲ್ ಟು √10, ಎ ಬಿ ಇಸ್ ಈಕ್ವಲ್ ಟು √3 ಸೆಂಟಿಮೀಟರ್ ಆದಾಗ ಬಿ ಯ ಉದ್ದ ಎಷ್ಟು ಅಂತ ಕೇಳ್ತದಾನೆ. ಓಕೆ, ಅದರಲ್ಲಿ ಒಂದು ಹಿಂಟ್ ಕೊಟ್ಟಿದ್ದಾನೆ ಅವನು. ತ್ರಿಭುಜ ಎ ಬಿ ಸಿ ಒಳಗಡೆ ಬಿ ಆಂಗಲ್ ಹೆಂಗೈತಿ ಅಂತ ಕೇಳಿದ್ರೆ, ಬಿ ಆಂಗಲ್ ಹೆಂಗೈತಪ್ಪ ಅಂದ್ರೆ, ಈಗ ಇಮ್ಯಾಜಿನ್ ಇಲ್ಲಿ ಬಿ ಅಂತ ಕರ್ಕೊಳ್ಳಿ. ಓಕೆ, ಏನೋ ಒಂದು ತ್ರಿಭುಜವನ್ನು ಬರೀತಾ ಇದ್ದೇನೆ, ಒಂದು ಆಂಗಲ್ ಬಿ ಅಂತ ಕರ್ಕೊಳ್ಳಿ. ಸರ್ ಬಿ ಹೆಂಗಿದೆ ಅಂದ್ರೆ, ಯಾವುದೇ ಒಂದು ಸಮಬಾಹು ತ್ರಿಭುಜದ ಒಂದು ಕೋನದ, ಸರ್ ಸಮಬಾಹು ತ್ರಿಭುಜದ ಒಂದು ಕೋನ ಅಂದ್ರೆ ಎಷ್ಟಿರುತ್ತೆ? ಯಾವಾಗಲೂ ಸಮಬಾಹು ತ್ರಿಭುಜ ಅಂದ್ರೆ ಪ್ರತಿಯೊಂದು 60 ಡಿಗ್ರಿ ಇರುತ್ತೆ. ಹೌದಾ, ಪ್ರತಿಯೊಂದು 60 ಡಿಗ್ರಿ ಇರುತ್ತೆ. ಹಾಗಾದ್ರೆ ಅದರದ್ದು ಕೋನ ಹೆಂಗೈತಿ ಅಂದ್ರೆ, ಬಿ ಯ ಕೋನ ಹೆಂಗೈತಿ ಅಂದ್ರೆ, ಯಾವುದೇ ಒಂದು ಸಮಬಾಹು ತ್ರಿಭುಜದ ಒಂದು ಕೋನದ 1.5 ಪಟ್ಟಿದೆ ಅಂತ ಹೇಳ್ತಾನೆ. ಹಾಗಾದ್ರೆ ಒಂದು ಕೋನ 60 ಡಿಗ್ರಿ ಇದ್ರೆ, ಸಮಬಾಹು ತ್ರಿಭುಜದ ಒಂದು ಕೋನ 60 ಡಿಗ್ರಿ ಇದ್ರೆ, ಇದ್ರದ್ದು 1.5 ಪಟ್ಟು ಅಂದ್ರೆ 2 1 2, 2 + 1 ಅಂದ್ರೆ 3/2 ಅನ್ನ ಇದು ಗುಣಾಕಾರ ಮಾಡಿ. ಅಲ್ಲಿಗೆ 2 1 2 30, ಅಲ್ಲಿ 30 × 3 ಮಾಡಿದ್ರೆ 90 ಡಿಗ್ರಿ ಆಗುತ್ತೆ. ಇದರ ಅರ್ಥ ಏನಪ್ಪಾ ಅಂದ್ರೆ, ಈ ಆಂಗಲ್ ಬಿ ಅನ್ನೋದು ಎಷ್ಟು ಡಿಗ್ರಿ ಇರುತ್ತೆ ಅಂದ್ರೆ 90 ಡಿಗ್ರಿ ಇರುತ್ತೆ ಅಂತ ಅರ್ಥ. ನೋಡಿ, ನೇರವಾಗಿ ಬಿ ಆಂಗಲ್ ಎಷ್ಟಿದೆ ಅಂತ 90 ಡಿಗ್ರಿ ಅಂತ ಹೇಳೋ ಬದಲು ಅವನು ಏನ್ ಮಾಡ್ದ, ತ್ರಿಭುಜ ಎ ಬಿ ಸಿ ಅಲ್ಲಿ ಬಿ ಆಂಗಲ್ ಹೆಂಗೈತಿ ಅಂದ್ರೆ, ಯಾವುದೇ ಸಮಬಾಹು ತ್ರಿಭುಜದ, ಅಂದ್ರೆ ಸಮಬಾಹು ಅಂದ್ರೆ ಈಕ್ವಲಿ 60 ಡಿಗ್ರಿ ಇರುತ್ತೆ ಪ್ರತಿಯೊಂದು ಆಂಗಲ್. ಆ ಸಮಬಾಹು ತ್ರಿಭುಜದ ಒಂದು ಕೋನದ 1.5 ಪಟ್ಟು ಈ ಕೋನ ಇದೆ ಅಂದ್ರೆ, ಹಾಗಾದ್ರೆ 60 ಡಿಗ್ರಿ 1.5 ಪಟ್ಟು ಅಂದಾಗ ಟೋಟಲ್ 90 ಡಿಗ್ರಿ ಇದು ಕೋನವನ್ನು ಹೊಂದಿರುತ್ತೆ. ಹಾಗಾದ್ರೆ ಇದು ಒಂದು ನಾವು ಇಮ್ಯಾಜಿನ್ ಮಾಡ್ಬೋದು, ಇದೊಂದು ಲಂಬ ಕೋನ ತ್ರಿಭುಜ ಅಂತ. ಓಕೆ, ಅವ್ನು ಹೇಳಿರುವಂತ ಒಂದು ತ್ರಿಭುಜ ಯಾವ್ದಂದ್ರೆ ಲಂಬ ಕೋನ ತ್ರಿಭುಜ. ಹಾಗಾದ್ರೆ ಇದನ್ನ ಎ ಅಂತ ಕರೀರಿ, ಇದನ್ನ ಸಿ ಅಂತ ಕರೀರಿ. ಇದು ಆಲ್ರೆಡಿ ನಾವು ಬಿ ಅನ್ನ ಫೈಂಡ್ ಔಟ್ ಮಾಡ್ಕೊಂಡಿವಿ 90 ಡಿಗ್ರಿ ಅಂತ. ಹಾಗಾದ್ರೆ ಈಗ ಅವುಗಳ ಅಳತೆಗಳನ್ನ ಕೊಟ್ಟಿದ್ದಾನೆ ಅವನು. ಎ ಸಿ ಇಸ್ ಈಕ್ವಲ್ ಟು √10 ಅಂತ ಕೊಟ್ಟಿದ್ದಾನೆ. ಎ ಸಿ ಅಳತೆ √10 ಸೆಂಟಿಮೀಟರ್. ಓಕೆ, ನೆಕ್ಸ್ಟ್ ಎ ಬಿ ಅಳತೆ √3, ಎ ಬಿ ಅಳತೆ √3 ಸೆಂಟಿಮೀಟರ್. ಹಾಗಾದ್ರೆ ಅವ್ನ ಕ್ವಶನ್ ಬಿ ಸಿ ಯ ಉದ್ದ ಎಷ್ಟು ಅಂತ ಕೇಳ್ತಿದ್ದಾನೆ. ಹಾಗಾದ್ರೆ ನಾವೇನ್ ಮಾಡ್ಬೋದು, ಈಗ ಪೈಥಾಗೋರಸ್ನ ಪ್ರಮೇಯದ ಪ್ರಕಾರ ಬಿ ಸಿ ಅಳತೆಯನ್ನ ಕಂಡುಹಿಡಿಬಹುದು. ಏನ್ ಹೇಳುತ್ತೆ ಪೈಥಾಗೋರಸ್ನ ಪ್ರಮೇಯ ಅಂದ್ರೆ, ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೇಲಿನ ಮೊತ್ತಕ್ಕೆ ಯಾವಾಗಲೂ ಕೂಡ ಏನಾಗಿರುತ್ತದೆ, ಸಮವಾಗಿರುತ್ತೆ. AC² ಇಸ್ ಈಕ್ವಲ್ ಟು AB² ಪ್ಲಸ್ BC² ಅಂತ. ಹಾಗಾದ್ರೆ ಎ ಸಿ ಅಂದ್ರೆ ಅಳತೆ ಆಲ್ರೆಡಿ ಕೊಟ್ಟಾರ, √10 ಹೋಲ್ ಸ್ಕ್ವೇರ್. ಓಕೆ, √10 ಕೊಟ್ಟಿದ್ದಾರೆ, ಬಟ್ ಅದ್ರ ಸ್ಕ್ವೇರ್ ಬರ್ಕೋಬೇಕು. ಇಸ್ ಈಕ್ವಲ್ ಟು ಎ ಬಿ ಅಂದ್ರೆ, ಎ ಬಿ ಅಳತೆ ಎಷ್ಟಿದೆ, ಇದು √3 ಹೋಲ್ ಸ್ಕ್ವೇರ್ ಪ್ಲಸ್ BC² ಗೊತ್ತಿಲ್ಲ, ಅದನ್ನ ಹಂಗೆ ಇಟ್ಕೊಳ್ಳಿ. BC² ಕ್ವಶನ್ ಮಾರ್ಕ್ ಅದು. ಓಕೆ, ಹಾಗಾದ್ರೆ ಇದು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ, ಇದು 10 ಉಳಿಯುತ್ತೆ. ಇಸ್ ಈಕ್ವಲ್ ಟು ಇದು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದ್ರೆ 3 ಉಳಿಯುತ್ತೆ, ಪ್ಲಸ್ BC² ಅಂತ. ಅಲ್ಲಿಗೆ ಈ +3 ಈ ಕಡೆ ಬಂತಂದ್ರೆ 10 - 3 ಇಸ್ ಈಕ್ವಲ್ ಟು BC². ಓಕೆ, ಅಲ್ಲಿಗೆ 10ರಲ್ಲಿ 3 ಕಳೆದ್ರೆ 7 ಬರುತ್ತೆ, ಇಸ್ ಈಕ್ವಲ್ ಟು BC² ಆಗುತ್ತೆ. ಬಟ್ ನಮಗೆ BC ಅಳತೆ ಅಷ್ಟೇ ಬೇಕಾಗಿರೋದ್ರಿಂದ BC ಇಸ್ ಈಕ್ವಲ್ ಟು ಈ ಸ್ಕ್ವೇರ್ ಈ ಕಡೆ ಬಂತಂದ್ರೆ √7. ಹಾಗಾದ್ರೆ ಇಂಥ ಆಪ್ಷನ್ ಯಾವ್ದೈತಿ ನೋಡಿ, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ಇದು ಸ್ಟೇಟ್ಮೆಂಟ್ ಅಲ್ಲಿ ಬಹಳ ಇಂಪಾರ್ಟೆಂಟ್. ಏನಪ್ಪಾ ಅಂದ್ರೆ, ಕೋನ ಬಿ ಬಗ್ಗೆ ಯಾವ ತರ ಹೇಳಿದಾನಂದ್ರೆ, ಯಾವುದೇ ಒಂದು ಸಮಬಾಹು ತ್ರಿಭುಜದ ಒಂದು ಕೋನದ 1.5 ಪಟ್ಟು ಈ ಆಂಗಲ್ ಇದೆ ಅಂತ ಹೇಳ್ತಿದ್ದಾನೆ. ಹಂಗಾಗಿ ಅದು 60 ಡಿಗ್ರಿ ಆದ್ರೆ 60 ಡಿಗ್ರಿಯ 1.1/2 ಅಂದ್ರೆ 3/2 ಇದೆ ಅಂತ. ಹಾಗಾದ್ರೆ ಅದಕ್ಕೆ 60ಗೆ 3/2 ಗುಣಾಕಾರ ಮಾಡ್ಕೊಂಡಾಗ ಈ ಆಂಗಲ್ 90 ಡಿಗ್ರಿ ಅಂತ ಗೊತ್ತಾಯ್ತು. ಹಾಗಾದ್ರೆ ಅಬ್ವಿಯಸ್ಲಿ ಇದು ಲಂಬಕೋನ ತ್ರಿಭುಜ ಐತಿ ಅಂದ್ರೆ, ಪೈಥಾಗೋರಸ್ನ ಪ್ರಮೇಯದ ಪ್ರಕಾರ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೇಲಿನ ಮೊತ್ತಕ್ಕೆ ಸಮವಾಗಿರುತ್ತೆ. ಅಂದ್ರೆ ಇದು √10 ಆದ್ರೆ, ಇದು √3 ಆದ್ರೆ, ಈ BC ಅಳತೆ ಎಷ್ಟಿರುತ್ತೆ ಅಂದ್ರೆ √7 ಆಗಿರುವಂತದ್ದು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 425.27/1000 ಇದರ ದಶಮಾಂಶ ರೂಪ ಎಷ್ಟು ಅಂತ ಕೇಳ್ತಿದ್ದಾನೆ. ಓಕೆ, ಹಾಗಾದ್ರೆ ನಮಗೆ ಗೊತ್ತಿದೆ ಈ ಪೂರ್ಣಾಂಕ ಮತ್ತು ಈ ಭಿನ್ನರಾಶಿ ನಡುವೆ ಯಾವಾಗಲೂ ಆಲ್ವೇಸ್ ಏನಿರುತ್ತಪ್ಪ ಅಂದ್ರೆ ಪ್ಲಸ್ ಇರುತ್ತೆ. ಓಕೆ, ಹಾಗಾಗಿ
ನೀವು ಇದನ್ನ ಇದು ಗುಣಾಕಾರ ಮಾಡಿಕೊಂಡು ಇದಕ್ಕೆ ಪ್ಲಸ್ ಮಾಡಿ ಡಿವೈಡ್ ಬೈ 1000 ಮಾಡೋ ಬದಲಿ ಇದು 425 ಅನ್ನೋದು ಪೂರ್ಣ ಸಂಖ್ಯೆ ಇದು. ಓಕೆ, 425 ಪ್ಲಸ್ ಇದು 27/1000. ಓಕೆ, 27/1000. 27/1000 ಅಂದ್ರೆ ಏನಾಗುತ್ತೆ ಇದು? ಇದನ್ನ ನೋಡಿದಾಗ 1000ರಿಂದ ಭಾಗಿಸಿದಾಗ 0. ಓಕೆ, 27 ಹೋಗಲ್ಲ, ಪಾಯಿಂಟ್ ಕೊಟ್ಟೆ, 270 ಆಯ್ತು. ಅವಾಗ ಇನ್ನೂ ಸ್ಟಿಲ್ ಹೋಗಲ್ಲ, ನೆಕ್ಸ್ಟ್ 0 ಕೊಟ್ಕೊಂಡೆ, ಆಮೇಲೆ 2700 ಆಯ್ತು, ಅಲ್ಲಿಗೆ 1002 1700. ಓಕೆ, ಅಂದ್ರೆ 0.027 ಬರುತ್ತೆ. ಹಾಗಾದ್ರೆ ಇದ್ರದ್ದು 0.027 ಆದ್ರೆ ಇದನ್ನ 425 ಜೊತೆ ಸೇರಿಸ್ಬೇಕು. ಅಲ್ಲಿಗೆ ಒಟ್ಟಾರೆ ಮೊತ್ತ ಎಷ್ಟಾಗುತ್ತಪ್ಪ ಅಂದ್ರೆ 425.027 is the right answer. Okay, 425 plus 0.27, option D is the right answer. Okay, 425.027 ಇದರ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್, 6 ಮಕ್ಕಳ ಸರಾಸರಿ ವಯಸ್ಸು 5 ವರ್ಷ 5 ತಿಂಗಳಾದರೆ ಅವರ ವಯಸ್ಸಿನ ಮೊತ್ತವೆಷ್ಟು ಅಂತ ಕೇಳ್ತದೆ. ಓಕೆ, 6 ಮಕ್ಕಳ ಸರಾಸರಿ ವಯಸ್ಸು 5 ವರ್ಷ 5 ತಿಂಗಳು ಅಂತ ಹೇಳ್ತಾನೆ. ಹಾಗಾದ್ರೆ 6 ಮಕ್ಕಳ ಸರಾಸರಿ ವಯಸ್ಸು 5 ವರ್ಷ 5 ತಿಂಗಳು ಅಂದ್ರೆ ಅರ್ಥ ಏನು? ಸರಾಸರಿ ಅಂದ್ರೆ ನೆನ್ಪಿಟ್ಕೊಳ್ಳಿ, 6 ಜನ ಮಕ್ಕಳಿದ್ರೆ ಪ್ರತಿಯೊಬ್ಬರು ಕೂಡ 5 ವರ್ಷ 5 ತಿಂಗಳ ವಯಸ್ಸಿನವ್ರು ಆಗಿರ್ತಾರೆ. ಪ್ರತಿಯೊಬ್ಬರು ಸರಾಸರಿ ಅಂದಾಗ ಈಚ್ ಪರ್ಸನ್ ಹ್ಯಾವಿಂಗ್ ದಟ್ ಕ್ವಾಂಟಿಟಿ ಅಂತ. ಹಾಗಾದ್ರೆ ಪ್ರತಿಯೊಬ್ರು ಕೂಡ 5 ವರ್ಷ 5 ತಿಂಗಳು ಅದಾರಂದ್ರೆ 6 ಜನ ಮಕ್ಕಳ ಟೋಟಲ್ ವಯಸ್ಸಿನ ಮೊತ್ತ ಎಷ್ಟಾಗುತ್ತೆ ಅಂತ ಕೇಳ್ತಾನೆ. ಹಾಗಾದ್ರೆ ಈಗ 5 ವರ್ಷ ಪ್ಲಸ್ 5 ತಿಂಗಳು, ಹೌದಾ? 5 ವರ್ಷ ಪ್ಲಸ್ 5 ತಿಂಗಳು ಅಂತ ತಿಳ್ಕೊಳ್ಳಿ. ಹಾಗಾದ್ರೆ 6 ಜನ ಅದಾರ ಅಂದ್ರೆ ಇಂಟು 6 ಮಾಡಿದಾಗ ಇದು 30 ವರ್ಷ ಆಗುತ್ತೆ. 5 6 30 ವರ್ಷ ಆಗುತ್ತೆ. ಪ್ಲಸ್ 5ಕ್ಕೆ 6 ತಿಂಗಳು 6 ಸರಿ ಮಾಡಿದ್ರೆ ಅಂದ್ರೆ 6 ಜನರದ್ದು ಅಂದ್ರೆ 6 5 30 ತಿಂಗಳಾಗುತ್ತೆ. ಓಕೆ, ಒಬ್ಬ ವ್ಯಕ್ತಿ 5 ವರ್ಷ 5 ತಿಂಗಳಿದ್ರೆ ಅಂತಾರೆ 6 ಜನ ಅಂದ್ರೆ 5 6 30 ವರ್ಷ ಪ್ಲಸ್ 5 ಇಂಟು 6 ಮಾಡಿದ್ರೆ 30 ತಿಂಗಳಾಗುತ್ತೆ. ಹಾಗಾದ್ರೆ ಒಂದು ವರ್ಷಕ್ಕೆ 12 ತಿಂಗಳಾದ್ರೆ ಈ 30 ತಿಂಗಳಲ್ಲಿ 24 ತಿಂಗಳನ್ನ ಈ ಕಡೆ ನಾವು ಕೊಟ್ಬಿಟ್ವಿ ಅಂದ್ರೆ 2 ವರ್ಷ ಹೋಗುತ್ತೆ. ಅಂದ್ರೆ 30ಕ್ಕೆ 30 ತಿಂಗಳನ್ನ ತೆಗೆದು ಹಾಕಿ ನಾವೇನ್ ಬರಿಬಹುದು ಅಂದ್ರೆ ಅದರಲ್ಲಿರುವ 30ರೊಳಗಿರುವ 24 ತಿಂಗಳನ್ನ ಈ ಕಡೆ ಕೊಟ್ವಿ ಅಂದ್ರೆ 2 ವರ್ಷ ಆಗುತ್ತೆ. ಅಲ್ಲಿ ಟೋಟಲ್ 32 ವರ್ಷ ಪ್ಲಸ್ ರಿಮೈನಿಂಗ್ ಇದರಲ್ಲಿ 24 ತಿಂಗಳು ಈ ಕಡೆ ಬಂತಂದ್ರೆ ಅಲ್ಲಿ ರಿಮೈನಿಂಗ್ 6 ತಿಂಗಳು ಅಷ್ಟೇ ಉಳಿಯುತ್ತೆ. ಹಾಗಾಗಿ ವಯಸ್ಸಿನ ಒಟ್ಟು ಮೊತ್ತ ಎಷ್ಟಪ್ಪ ಅಂದ್ರೆ 32 ವರ್ಷ 6 ತಿಂಗಳು. ಹಾಗಾದ್ರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೋಡಿ, 5 ವರ್ಷ 5 ತಿಂಗಳಾದ್ರೆ ಒಬ್ಬ ವ್ಯಕ್ತಿ 5 ವರ್ಷ 5 ತಿಂಗಳು ಅಂದ್ರೆ 6 ಜನ ಅಂದ್ರೆ 5 6 30 ವರ್ಷ. ಈ ಕಡೆ 5 ತಿಂಗಳು ಇಂಟು 6 ಸರಿ ಮಾಡಿದಾಗ 30 ತಿಂಗಳಾಗುತ್ತಿದೆ. ಹಾಗಾದ್ರೆ 30 ತಿಂಗಳಲ್ಲಿ 24 ತಿಂಗಳು ಈ ಕಡೆ ಕೊಟ್ವಿ ಅಂದ್ರೆ 32 ವರ್ಷ. ಮೇಲ್ಗಡೆ ರಿಮೈನಿಂಗ್ ಎಷ್ಟು ತಿಂಗಳು ಉಳಿತಪ್ಪ ಅಂದ್ರೆ 6 ತಿಂಗಳು ಉಳಿತು. ಹಾಗಾದ್ರೆ ಒಟ್ಟಾರೆ ಇದರ ಆನ್ಸರ್ ಎಷ್ಟಪ್ಪ ಅಂದ್ರೆ 32 years 6 months is the right answer. ಓಕೆ, ನೆಕ್ಸ್ಟ್. ಓಕೆ, 60,000 ಗ್ರಾಮ್ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಅಂತ ಕೇಳ್ತಾ ಇದ್ದೇನೆ. ಓಕೆ, ನಮಗಿಲ್ಲಿ ಒಂದಿಷ್ಟು ಬೇಸಿಕ್ ಗೊತ್ತಿರ್ಬೇಕು. ಏನಪ್ಪಾ ಅಂದ್ರೆ 1,000 ಮಿಲಿಗ್ರಾಮ್ ಈಸ್ ಈಕ್ವಲ್ ಟು 1 ಗ್ರಾಮ್. ಓಕೆ, 1,000 ಮಿಲಿಗ್ರಾಮ್ ಈಸ್ ಈಕ್ವಲ್ ಟು 1 ಗ್ರಾಮ್. 1000 ಗ್ರಾಮ್ ಈಸ್ ಈಕ್ವಲ್ ಟು 1 kg ಅಂತ ಕರೀತೀವಿ. 1000 ಗ್ರಾಮ್ ಈಸ್ ಈಕ್ವಲ್ ಟು 1 kg. ನೆಕ್ಸ್ಟ್ 100 kg ಈಸ್ ಈಕ್ವಲ್ ಟು 1 ಕ್ವಿಂಟಲ್ ಅಂತ ಕರಿತೀವಿ. ಓಕೆ, 100 kgಗೆ 1 ಕ್ವಿಂಟಲ್. 1,000 kgಗೆ 1 ಟನ್ ಅಂತ ಅಥವಾ 1 ಮೆಟ್ರಿಕ್ ಟನ್ ಅಂತ ಕರಿತೀವಿ. 1 ಮೆಟ್ರಿಕ್ ಟನ್ ಅಂತ ಕರಿತೀವಿ. ಓಕೆ, ಇಷ್ಟು ಬೇಸಿಕ್ ಗೊತ್ತಿರ್ಬೇಕು. 1000 ಮಿಲಿಗ್ರಾಮ್ ಅಂದ್ರೆ 1 ಗ್ರಾಮ್ ಆಗಿರುತ್ತೆ. 1000 ಗ್ರಾಮ್ ಅಂದ್ರೆ 1 kg ಆಗಿರುತ್ತೆ. 100 kg ಅಂದ್ರೆ 1 ಕ್ವಿಂಟಲ್ ಅಂತ ಕರಿತೀವಿ. 1,000 kg ಅಂದ್ರೆ 1 ಮೆಟ್ರಿಕ್ ಟನ್ ಅಂತ ಕರಿತೀವಿ. ಹಾಗಾದ್ರೆ ಈಗ ಅವನ ಕ್ವಶನ್ ಏನು, 60,000 ಗ್ರಾಮ್ ಅಂದ್ರೆ ನಿಮಗೆ ಅದನ್ನ ಏನ್ ಮಾಡಿದಾನೆ ಕ್ವಿಂಟಲ್ ರೂಪದಲ್ಲಿ ಬರೆದಿದ್ದಾನೆ. ಹಾಗಾದ್ರೆ 60,000 ಗ್ರಾಮ್ ಅಂದ್ರೆ ನಾವೇನ್ ಮಾಡ್ಬೋದು, 60,000 ಗ್ರಾಮ್ ಅಂದ್ರೆ 60 kg ಅಂತ ಬರಿಬೋದಾ?
ಯಾಕೆಂದ್ರೆ 1000 ಗ್ರಾಮಿಗೆ 1 kg ಆಗೋದಾದ್ರೆ 60,000 ಗ್ರಾಮಿಗೆ ಏನಾಗುತ್ತೆ 60 kg ಆಗುತ್ತೆ. ಬಟ್ ಆಪ್ಷನ್ ಅಲ್ಲಿ ಏನ್ ಮಾಡಿದ ನಾನು ಕ್ವಿಂಟಲ್ ಇಟ್ಟಿದ್ದಾನೆ. ಹಾಗಾದ್ರೆ 60 kg ಅಂದ್ರೆ ನೋಡಿ 100 kgಗೆ 1 ಕ್ವಿಂಟಲ್ ಅಂತ ಕರಿತೀರಿ ಅಂದ್ರೆ 60 kgಗೆ ಏನಾಗುತ್ತಪ್ಪ ಅಂದ್ರೆ 60ಅನ್ನ ಡಿವೈಡೆಡ್ ಬೈ 100 ಇಂದ ಭಾಗಿಸಿದಾಗ ಏನಾಗುತ್ತಪ್ಪ ಅಂದ್ರೆ ಈ 0 ಹೋಯ್ತು, ಅಲ್ಲಿಗೆ 10 ಒಂದ್ಲೆ 0 ಪಾಯಿಂಟ್, ಇದು 6 ಇದ್ದಿದ್ದು 60 ಆಗುತ್ತೆ ಅಂದ್ರೆ 6 ಅಂದ್ರೆ 0.6 ಕ್ವಿಂಟಲ್ ಅಂದ್ರೂ ಒಂದೇ, 0.6 ಕ್ವಿಂಟಲ್ ಅಂದ್ರೂ ಒಂದೇ, ಅಥವಾ 60 kg ಅಂದ್ರೂ ಒಂದೇ. ಓಕೆ, ಅದನ್ನ ನೆನ್ಪಿಟ್ಕೊಳ್ಬೇಕು. ಬೇಸಿಕ್ 1000 ಮಿಲಿಗ್ರಾಮ್ ಅಂದ್ರೆ 1 ಗ್ರಾಮ್, 1000 ಗ್ರಾಮ್ ಈಸ್ ಈಕ್ವಲ್ ಟು 1 kg, 100 kg ಈಸ್ ಈಕ್ವಲ್ ಟು 1 ಕ್ವಿಂಟಲ್, 1000 kg ಈಸ್ ಈಕ್ವಲ್ ಟು 1 ಮೆಟ್ರಿಕ್ ಟನ್ ಆರ್ 1 ಟನ್ ಅಂತ ಕರಿತೀವಿ. ಹಾಗಾದ್ರೆ ಅವನ್ ಕ್ವಶನ್ 60,000 ಗ್ರಾಮ್ ಈಸ್ ಈಕ್ವಲ್ ಟು ಎಷ್ಟು ಅಂತ ಕೇಳಿರೋದ್ರಿಂದ 60,000 ಗ್ರಾಮ್ ಅಂದ್ರೆ 60 kg. ಆ 60 kg ನ ನಾವು ಕ್ವಿಂಟಲ್ ಹೆಂಗ್ ವ್ಯಕ್ತಪಡಿಸಬಹುದು ಅಂದ್ರೆ 60 ಡಿವೈಡೆಡ್ ಬೈ 100 ಇಂದ ಭಾಗಿಸಿದಾಗ 0.6 ಕ್ವಿಂಟಲ್ ಅಂದ್ರೆ ಒಂದೇ, 60 kg ಅಂದ್ರೆ ಒಂದೇ. ಓಕೆ, ನೆಕ್ಸ್ಟ್ ಕ್ವಶನ್. 7 ಗಂಟೆಗಳು 30 ನಿಮಿಷಗಳು, 6 ಗಂಟೆ 40 ನಿಮಿಷಗಳು ಮತ್ತು 3 ಗಂಟೆ 55 ನಿಮಿಷಗಳು, ಇವುಗಳ ಮೊತ್ತ ಎಷ್ಟಾಗುತ್ತೆ ಅಂತ ಕೇಳ್ತಾ ಇದ್ದಾನೆ. ಹಾಗಾದ್ರೆ 7 ಗಂಟೆ 30 ನಿಮಿಷ, ಓಕೆ, 7 hours 30 minutes, 6 hours ಮತ್ತೆ 40 minutes, 6 hours 40 minutes ಮತ್ತೆ 3 hours 55 minutes. ಓಕೆ, ಈಗ ಹಂಗೆ ಜನರಲ್ ಆಗಿ ಕ್ಯಾಲ್ಕುಲೇಷನ್ ಮಾಡಿದಾಗ ನಿಮಿಷ ಮತ್ತೆ ಅವರ್ಸ್ ಅನ್ನು ಕ್ಯಾಲ್ಕುಲೇಷನ್ ಮಾಡಿದಾಗ 7 + 6 13, 13 + 3 ಅಂದ್ರೆ 16 hours ಆಯ್ತು. ಓಕೆ, ಪ್ಲಸ್ ಇದು ಮಿನಿಟ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದಾಗ 30 + 40 ಅಂದ್ರೆ 70, 70 + 55 ಅಂದ್ರೆ 125 ಮಿನಿಟ್ಸ್ ಆಯ್ತು. ಹಾಗಾದ್ರೆ ನಮಗೆ ಆಲ್ರೆಡಿ ಗೊತ್ತಿದೆ 60 ಮಿನಿಟ್ಸ್ ಈಸ್ ಈಕ್ವಲ್ ಟು 1 hour ಅಂತ ಗೊತ್ತಿದೆ. ಓಕೆ, ಹಾಗಾದ್ರೆ 16 hour ಇದೆ ಇದು. ಓಕೆ, 16 hour ಇದೆ. 125 ಮಿನಿಟ್ಸ್ ಅನ್ನ ಅವರ್ಸಿಗೆ ಕನ್ವರ್ಟ್ ಹೆಂಗ್ ಮಾಡ್ಬೋದು? ಇದರಲ್ಲಿರುವ 120 ಮಿನಿಟ್ಸ್ ಅನ್ನ ಈ ಕಡೆ ಕೊಟ್ಬಿಡೋಣ. ಅಂದ್ರೆ 120 ಮಿನಿಟ್ಸ್ ಅಂದ್ರೆ 2 hours ಅಂತ ಅರ್ಥ. ಓಕೆ, ಹಾಗಾದ್ರೆ ಆ 120 ಮಿನಿಟ್ಸ್ ಅಥವಾ 2 hours ಈ ಕಡೆ ಬಂತಂದ್ರೆ 16 + 2 ಅಂದ್ರೆ 18 hours ಆಯ್ತು. 18 hours ಪ್ಲಸ್ ರಿಮೈನಿಂಗ್ ಎಷ್ಟು ಉಳಿತು ಅಂದ್ರೆ 5 minutes ಉಳಿತು. ಹಾಗಾದ್ರೆ ಇಂಥ ಆಪ್ಷನ್ ಯಾವ್ದಿದೆಪ್ಪ ಅಂದ್ರೆ 18 ಗಂಟೆಗಳು ಮತ್ತೆ 5 ನಿಮಿಷ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಇಷ್ಟು ಏನಾಗಿತ್ತಪ್ಪ ಅಂದ್ರೆ TET 2017ರಲ್ಲಿ ಕೇಳದಂತ ಪತ್ರಿಕೆ 1 ಅಥವಾ 1ರಿಂದ 5ನೇ ತರಗತಿ ನಡೆಯುವಂತ ಈ ಒಂದು ಗಣಿತ ವಿಷಯದ ಪ್ರಶ್ನೆಗಳ ವಿಶ್ಲೇಷಣೆಯನ್ನ ಇಲ್ಲಿವರೆಗೂ ಮಾಡಿದ್ವಿ. ಹಾಗಾದ್ರೆ ಇದೇ ತರ ಮತ್ತೆ ಕ್ವಶನ್ ಪೇಪರ್ಗಳನ್ನ, ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನ ವಿಶ್ಲೇಷಣೆ ಮಾಡ್ತಾ ಇರ್ತೀನಿ. ಸೊ ನೀವು ಕೂಡ ನೋಡ್ರಿ, ಅದನ್ನ ಶೇರ್ ಮಾಡಿ, ಓಕೆ, ಲೈಕ್ ಮಾಡಿ. ಓಕೆ, ಮುಂದಿನ ಒಂದು ಪ್ರಶ್ನೆ ಪತ್ರಿಕೆಯೊಂದಿಗೆ ಮತ್ತೆ ನಾನು ನಿಮಗೆ ಭೇಟಿ ಆಗ್ತೀನಿ. ಓಕೆ, ಥ್ಯಾಂಕ್ ಯು.